ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಪುನೀತ್ ರಾಜ್. ಓಕೆ ಸ್ನೇಹಿತರೆ, ಇಂದಿನ ಒಂದು ವಿಡಿಯೋ ಅಂದರೆ ನಮಗೆ ಸಿವಿಲ್ ಪಿ ಸಿಗೆ ಕೊನೆಯ ವಿಡಿಯೋ ಇದಾಗಿರ್ತದೆ. ಓಕೆ, ನಮ್ಮ ಒಂದು ಸಿವಿಲ್ ಪಿ ಸಿ ಇನ್ನೇನು ಆಗಸ್ಟ್ 2ಕ್ಕೆ ಪರೀಕ್ಷೆ ಎಲ್ಲ ಬರಿತಾ ಇದ್ದೀರಾ, ಎಲ್ಲ ಸಿದ್ಧತೆಯನ್ನು ನಡೆಸಿದ್ದೀರಾ. ಆ ವಿಡಿಯೋಗೋಸ್ಕರ, ಆ ಒಂದು ಎಕ್ಸಾಮ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಎಕ್ಸಾಮ್ ಓರಿಯೆಂಟೆಡು ನೀವೇನೆಲ್ಲ ಅಂಶಗಳನ್ನು ತಿಳ್ಕೊಂಡಿರಬೇಕು ಕೊನೆ 3 ದಿನದಲ್ಲಿ. ಇವತ್ತು ಆಲ್ರೆಡಿ ಗುರುವಾರ. ಸೊ ಗುರುವಾರ ನಾನು ಆದಷ್ಟು ಬೇಗನೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ. ಸ್ವಲ್ಪ ತಡ ಆಯಿತು, ಇವತ್ತು ವೈಯಕ್ತಿಕ ಕಾರ್ಯದಲ್ಲಿ ಬ್ಯುಸಿ ಇದ್ದ ಕಾರಣ ಇವತ್ತು ಮಾರ್ನಿಂಗೇ ವಿಡಿಯೋ ಅಪ್ಲೋಡ್ ಮಾಡಬೇಕಿತ್ತು, ಆಗಿಲ್ಲ ಸ್ನೇಹಿತರೆ. ಸೊ ಇಲ್ಲಿ ಕಂಟೆಂಟನ್ನು ನೋಡ್ತಾ ಬನ್ನಿ. ಮೊದಲು ಏನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ, ನೀವೇನು ತಿಳ್ಕೊಂಡಿರಬೇಕು 100% ಇಷ್ಟು ಅಂಶಗಳನ್ನು ನೀವು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ತಿಳ್ಕೊಂಡಿರಬೇಕು. ಕೆಲವೊಬ್ಬರು ಆಲ್ರೆಡಿ ಸ್ಮಾರ್ಟ್ ಇರ್ತಾರೆ, ಅಂದರೆ ಆಲ್ಮೋಸ್ಟ್ ತುಂಬ ಪರೀಕ್ಷೆಗಳನ್ನು ಬರೆದಿರ್ತೀರ. ಸೊ ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕಂತ ಆಲ್ಮೋಸ್ಟ್ ಒಂದು 90% ತಿಳ್ಕೊಂಡಿರ್ತೀರ. ಅಂಥರಿಗೂ ಸಹ ಇನ್ನು 10% ಏನು ತಿಳ್ಕೊಬೇಕು ಅಂತಲೂ ಸಹ ತಿಳಿಸ್ಕೊಡ್ತಾ ಬರ್ತೀನಿ. ಇನ್ನು ಫ್ರೆಷರ್ ಆಗಿದ್ದು ಅಥವಾ ಹಲವಾರು ಪರೀಕ್ಷೆಗಳನ್ನು ಎದುರಿಸಲಿ ಸೋಲ್ತಾ ಇರೋರಿಗೂ ಸಹ ಇದು ವಿಡಿಯೋ 100% ಯೂಸ್ಫುಲ್ ಆಗ್ತಾ ಬರುತ್ತೆ. ಸೊ ಯಾವುದೇ ಕಂಟೆಂಟ್ ನೀವು ಯಾವುದೇ ಎಕ್ಸಾಮ್ಗೆ ತೊಗೊಳ್ಳಿ, ಎಲ್ಲ ಪರೀಕ್ಷೆಗೂ ಈ ಒಂದು ಟ್ರಿಕ್ಕನ್ನು ನೀವು ಯೂಸ್ ಮಾಡಲೇಬೇಕಾಗ್ತದೆ. ಸೊ ಇಲ್ಲಿ ಯಾವುದೇ ಥರ ಬೋಗಸ್ ಥರ ನಿಮಗೆ ನಾನು ತಿಳಿಸ್ಕೊಡೋದಿಲ್ಲ. ನಾವು ಓದಬೇಕಾದ್ರೆ ಏನು ಫೀಲ್ ಮಾಡಿದ್ವಿ, ನಾವು ಎಕ್ಸಾಮ್ ಹಾಲ್ ಹೋಗ್ಬೇಕಾದ್ರೆ ಕ್ರ್ಯಾಕ್ ಮಾಡ್ಬೇಕಾದ್ರೆ ಏನೆಲ್ಲ ಫೀಲ್ ಮಾಡಿದ್ವಿ, ಇತರೆ ಅಭ್ಯರ್ಥಿಗಳು ಏನು ಫೀಲ್ ಮಾಡಿದರು, ಪ್ರತಿಯೊಬ್ಬರದ್ದು ಒಪಿನಿಯನ್ ತೊಗೊಂಡೇ ನಾನಿಲ್ಲಿ ವೀಡಿಯೋಗಳನ್ನು ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಸೊ ಎಕ್ಸಾಮ್ ಓರಿಯೆಂಟೆಡ್ ಇರೋದನ್ನ ಮಾತ್ರ ಇಲ್ಲಿ ನಾನು ತಿಳಿಸ್ಕೊಡ್ತಾ ಬರ್ತೀನಿ. ದಯವಿಟ್ಟು ವೀಡಿಯೋನ 1.5x ಮಿನಿಮಮ್ ಮೇಲೆ ಇಟ್ಕೊಳ್ಳಿ, ಅಥವಾ ಬೇಕಂದರೆ 2x ಸಹ ಇಟ್ಕೊಂಡು ವೀಡಿಯೋನ ಆದಷ್ಟು ಬೇಗ ನೀವು ಓದ್ತಾ ಬರಬೇಕು. ಇಲ್ಲೇ ನಿಮಗೆ ಓದುವಂಥದ್ದು ಏನೂ ಇಲ್ಲ, ಬಟ್ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಲಾಸ್ಟ್ ಮೂಮೆಂಟಲ್ಲಿ ಯಾವ ಟಾಪಿಕ್ನ ಫೋಕಸ್ ಮಾಡಬೇಕಂತ. ಅವಾಗ ಬೇಕಾದ್ರೆ ಸ್ಲೋ ಕೇಳ್ಕೊಡಿ. ಅಲ್ಲೇವರೆಗೂ ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಬೇಕು ಅನ್ನೋದನ್ನ 2x ಅಥವಾ 1.5x ಇಟ್ಕೊಂಡೇ ನೀವು ಕೇಳಿಸ್ಕೊಳ್ತಾ ಬರಬೇಕು ಸ್ನೇಹಿತರೆ. ಸೊ ಇಂದು ಗುರುವಾರ ಆಗಿರೋದ್ರಿಂದ ಗುರು ರಾಯರನ್ನು ನೆನೆದು ಈ ವಿಡಿಯೋ ಶುರು ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ನೋಡ್ತಾ ಬರೋಣ. ನಮಗೆ ಮೊದಲು ಈ ಟಾಪಿಕಲ್ಲಿ ಏನು ನೋಡ್ತೀವಿ ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಇರಬೇಕು. ನಿಮಗೆ ಇವತ್ತು ಆಲ್ರೆಡಿ ಗುರುವಾರ. ಸೊ ಗುರುವಾರದಿಂದ ಶನಿವಾರ ನೈಟ್ವರೆಗೂ ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಇರಬೇಕು, ಮತ್ತು ಭಾನುವಾರ ಪರೀಕ್ಷೆ ದಿನ ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಇರಬೇಕಂತ ತಿಳಿಸ್ಕೊಡ್ತಾ ಬರ್ತೀನಿ. ಇನ್ನು ಕ್ವಶನ್ ಅನಾಲಿಸಿಸ್ ಅಂದರೆ ಕ್ವಶನ್ ಪೇಪರ್ ನಿಮ್ಮ ಕೈಗೆ ಸಿಕ್ಕಿದಾಗ, ನಿಮ್ಮ ಕ್ವಶನ್ ಪೇಪರ್ ನಿಮಗೆ ಕೈ ಕೊಟ್ಟಾಗ ನಿಮ್ಮ ಒಂದು ಮೈಂಡ್ ಸೆಟ್ ಯಾವ ರೀತಿ ಸೆಟ್ ಮಾಡ್ಕೋಬೇಕು, ಪೇಪರ್ ಮೇಲೆ ಡಿಪೆಂಡ್. ಪೇಪರು ಈಸಿನ, ಆವ್ರೇಜಾ ಅಥವಾ ಡಿಫಿಕಲ್ಟ ಯಾವ ರೀತಿ ಕಂಡುಹಿಡಿಬೇಕಂತಲೂ ಹೇಳ್ತಾ ಬರ್ತೀನಿ. ಸೊ ಅದನ್ನೇ ನೆಕ್ಸ್ಟ್ ಟಾಪಿಕಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಪ್ರಿಡಿಕ್ಷನ್ ಅಂತ ಅದನ್ನು ಸಹ ಹೇಳ್ತಾ ಬರ್ತೀನಿ. ಇನ್ನು ಮೆಂಟಲ್ ಅಬಿಲಿಟಿ ಯಾವ ಸಮಯದಲ್ಲಿ ಮಾಡಿದರೆ ಬೆಟರು, ಯಾವ ರೀತಿ ನಾವು ಅದನ್ನು ಸಾಲ್ವ್ ಮಾಡಬೇಕಂತಲೂ ಸಹ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಇನ್ನು ಲಾಸ್ಟ್ ಮೂಮೆಂಟಲ್ಲಿ ಇನ್ನು 3 ದಿನ ಯಾವ ಟಾಪಿಕನ್ನು ನಾವು ಫೋಕಸ್ ಮಾಡಬೇಕು, ಗುರುವಾರದಿಂದ ಶನಿವಾರ ರಾತ್ರಿ 10 ಗಂಟೆವರೆಗೂ ಯಾವ ಟಾಪಿಕನ್ನು ನೀವು ಓದಬೇಕಂತಲೂ ಸಹ ಒಂದೊಂದಾಗಿ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಸೊ ಇಲ್ಲಿ ಒಂದೊಂದಾಗಿ ನೋಡ್ತಾ ಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ದಯವಿಟ್ಟು ಇದೇ ಒಂದು ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಲಿಂಕ್ ಮೂಲಕ ಜಾಯ್ನ್ ಆಗಿ ಅಥವಾ ಸರ್ಚ್ ಮೂಲಕ ನೀವು ಹೋಗ್ತಾ ಬರ್ಬೋದು. ಸೊ ಇಲ್ಲಿ ನಮಗೆ ಡ್ರೆಸ್ ಕೋಡ್ ಅಂತ ಒಂದು ಮೊದಲನೇ ಟಾಪಿಕ್ ತೊಗೊಂಡಿದ್ದೀನಿ. ಇದ್ರ ಬಗ್ಗೆ ಏನು ಹೇಳಲ್ಲ, ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಸಹ ಹೇಳಿದ್ದಾರೆ, KAನು ಸಹ ರೂಲ್ಸನ್ನು ಕೊಟ್ಟಿದ್ದಾರೆ, ಬೇಕಾದ್ರೆ ಅದನ್ನು ಟೆಲಿಗ್ರಾಮಲ್ಲಿ ಹಾಕ್ತೀನಿ. ಆ ರೀತಿಯೇ ಹೋಗಬೇಕು. ಆದಷ್ಟು ಯಾರು ಒಡವೆಗಳನ್ನು ಹಾಕೋಂಗಿಲ್ಲ. ಎಕ್ಸ್ಪೆಕ್ಟ್ ನಮಗೊಂದು ಮಹಿಳೆಯರು ತಾಳಿ ಮತ್ತು ಕಾಲುಂಗುರ ಬಿಟ್ಟು ಬೇರೆ ಎಲ್ಲ ಏನು ಒಂದು ಒಡವೆಗಳನ್ನು ಹಾಕೋಂಗಿಲ್ಲ. ಮೂಗ್ನತ್ತಾಗಿರ್ಬೋದು, ಕಿವಿ ಓಲೆ ಆಗಿರ್ಬೋದು, ಅಥವಾ ವಾಟೆವರ್ ಬಳೆ ಆಗಿರ್ಬೋದು, ಬೇರೆ ಸರ ಆಗಿರ್ಬೋದು, ಚೈನು ಯಾವುದು ಬಿಡೋದಿಲ್ಲ. ತಾಳಿ ಮಾತ್ರ, ಕಾಲುಂಗುರ ಮಾತ್ರ ಬಿಡ್ತಾರೆ ಸ್ನೇಹಿತರೆ, ನಮ್ಮ ಸಂಸ್ಕೃತಿ. ಹಾಗಾಗಿ ಅದೊಂದಕ್ಕೆ ಮಾತ್ರ ಎಕ್ಸ್ಪೆಕ್ಷನ್ ಇದೆ, ಇನ್ನು ಮಿಕ್ಕಿದ್ದೆಲ್ಲ ಯಾವುದಿಲ್ಲ. ಮತ್ತು ಅವರು ಅಷ್ಟೇ ಫುಲ್ ಸ್ಲೀವ್, ಯಾವುದೇ ತಾರಕ್ಕೂ ಹೆಣ್ಮಕ್ಳು ಫುಲ್ ಸ್ಲೀವ್ ಹಾಕೋಂಗಿರೋ ಡ್ರೆಸ್ಸು. ಸೊ ಆದಷ್ಟು ತುಂಬ ಸರಳತೆ ಇರುವಂತಹ ಟಾಪ್ಗಳು ಮತ್ತು ಪ್ಯಾಂಟು ಶರ್ಟ್ ಹಾಕೊಂಡೋದ್ರೂ ಸಹ ನಡೆಯುತ್ತೆ, ಅಥವಾ ಬೇರೆ ಏನಾದರೂ ನಾರ್ಮಲ್ ಆಗಿರುವಂತಹ ಡ್ರೆಸ್ಗಳನ್ನು ಹಾಕೊಳ್ತಾ ಹೋಗಬೇಕು ಸ್ನೇಹಿತರೆ. ಸೊ ಅಲ್ಲಿ ಜೀನ್ಸನ್ನು ಸಹ ಯಾವುದೇ ಕಾರಣಕ್ಕೂ ವೇರ್ ಮಾಡುವಂತಿಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ತುಂಬ ಅಚ್ಚುಕಟ್ಟಾದಂತಹ ಸಿಂಪಲ್ ಆಗಿರುವಂತಹ ಉಡುಗೆಗಳನ್ನು ನೀವು ತೊಡಲೇಬೇಕಾಗ್ತದೆ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಯಾವುದೇ ಕಾರಣಕ್ಕೂ ಎಕ್ಸಾಮ್ ಹಾಲಿಗೆ ಸೇರಿಸಲ್ಲ, ಹೇಳಿದ್ದೀನಿ. ತುಂಬ ಸೀರಿಯಸ್ ಆಗಿ ಓದಿರುವಂಥ ಅಭ್ಯರ್ಥಿಗಳು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದನ್ನು ತಾಳ್ಮೆಯಿಂದ ಓದಿ ಅದ್ರ ಪ್ರಕಾರನೇ ರೆಡಿಯಾಗಿ ಹೋಗಬೇಕಾಗುತ್ತೆ. ಅಲ್ಲಿ ಹೋಗಿ ಗಲಿಬಿಲಿ ಆಗೋದು ಬೇಡ. ಇನ್ನು ಬಾಯ್ಸ್ಗೂ ಅಷ್ಟೇ, ಬಾಯ್ಸ್ಗೆ ಆಲ್ಮೋಸ್ಟ್ ಗೊತ್ತಿದೆ, ನಾರ್ಮಲ್ ಒಂದು ಟೀ ಶರ್ಟ್ ಹಾಕೊಳ್ತಾ ಬನ್ನಿ, ಫುಲ್ ಸ್ಲೀವ್ ಹಾಕೋಕೆ ಹೋಗಬೇಡಿ. ರೌಂಡ್ ನೆಕ್ಕು ಅಥವಾ ಅವ್ರು ಯಾವುದೇ ಟೀ ಶರ್ಟ್ ಹಾಕಿದ್ರು ಪರವಾಗಿಲ್ಲ, ಬಟ್ ಟೀ ಶರ್ಟ್ ಇರಬೇಕು. ಮತ್ತು ಜೀನ್ಸ್ ಪ್ಯಾಂಟ್ ಹಾಕೋಂಗಿಲ್ಲ. ನಾರ್ಮಲ್ ಪ್ಯಾಂಟ್, ಫಾರ್ಮಲ್ ಪ್ಯಾಂಟು ಅಥವಾ ನಾರ್ಮಲ್ ಸೆಮಿ ಜೀನ್ಸ್ ಅಂತ ಬರ್ತಾವಲ್ಲ, ಅಂಥವು ಹಾಕಿದ್ರೂ ಸಹ ನಡೀತಾ ಬರ್ತದೆ ಸ್ನೇಹಿತರೆ. ಕೇರ್ಫುಲ್ಲಾಗಿ ನೀವು ಹೋಗಬೇಕಾಗ್ತದೆ. ಅಲ್ಲಿ ಯಾವುದೇ ಥರ ಒಂದು ಶರ್ಟಲ್ಲಿ ಜಿಪ್ಗಳಿರೋದು ಅವೆಲ್ಲ ಹಾಕೊಳಕ್ಕೆ ಹೋಗ್ಬಿಡಿ, ಗುಂಡಿ ಇರೋದನ್ನೇ ಹಾಕೊಂಡು ಹೋಗಿ. ಇಲ್ಲಾಂದರೆ 1-2 ಗುಂಡಿ ಅಷ್ಟೇ ಇರಬೇಕು. ಮತ್ತು ಅದನ್ನು ಸಹ ಶರ್ಟು ಹರಿಸ್ಬಿಡ್ತಾರೆ ನೋಡಿ, ಹೇಳಿದ್ದೀನಿ. ತುಂಬ ಜನ ಅಭ್ಯರ್ಥಿಗಳು ನಾವು KS ಪರೀಕ್ಷೆ ಬರೀಬೇಕು ನೋಡಿದ್ರೆ ಫುಲ್ ಶರ್ಟ್ ಹಾಕೊಂಡ್ಬಂದಿರ್ತಾರೆ, ಅಲ್ಲೇ ಕತ್ರಿಲಿ ಕಟ್ ಮಾಡ್ಕೊಂಡೆಲ್ಲ ಎಕ್ಸಾಮ್ಗೆ ಹೋಗಿರೋದನ್ನ ನೋಡಿದ್ವಿ. ಆ ಥರ ಮಾಡ್ಕೋಬಾರ್ದು. ಸೀರಿಯಸ್ ಆಸ್ಪರೆಂಟು ಯಾರು ಆ ಥರ ಮಾಡೋದಿಲ್ಲ. ಡ್ರೆಸ್ ಕೋಡ್ ಏನು ಕೊಟ್ಟಿದ್ದಾರೆ ಅದನ್ನು ಒಂದಿನ ಮುಂಚೆನೇ ಕರೆಕ್ಟಾಗಿ ಜೋಡಣೆ ಮಾಡಿಕೊಂಡು ಹೋಗ್ತಾ ಬನ್ನಿ. ಸ್ಲಿಪ್ಪರು ಅಷ್ಟೇ, ಬೆಲ್ಟ್ ಸ್ಲಿಪ್ಪರ್, ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ಬೆಲ್ಟ್ ಸ್ಲಿಪ್ಪರ್ ಶೂಸನ್ನು ಹಾಕೋಂಗಿಲ್ಲ.
ತುಂಬ ಸಿಂಪಲ್ ಆಗಿರುವಂತಹ ಸ್ಲಿಪ್ಪರ್ಗಳನ್ನು ನೀವು ಹಾಕ್ಕೊಳ್ತಾ ಹೋಗಬೇಕಾಗ್ತದೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ಇಷ್ಟು ಮಾಹಿತಿ ಆಗಿರ್ತದೆ. ಇನ್ನು ಸಮಯ ನಿರ್ವಹಣೆ ಅಂತ ಬಂದ ತಕ್ಷಣ ನೀವು ಯಾವ ರೀತಿ ಮಾಡಬೇಕು. ಈಗ ಎಕ್ಸಾಮು ನಮಗೆ ಶನಿವಾರ ಭಾನುವಾರ ಇದೆ, 2 ಎಕ್ಸಾಮ್ ಇದೆ. ಸೊ ಇನ್ನೊಂದು ಎಕ್ಸಾಮು ಕೊಡ್ತಾರೋ ಅಥವಾ ಅವರು ಎಕ್ಸಾಮ್ ಸೆಂಟ್ರ್ ಚೇಂಜ್ ಮಾಡ್ತಾರೋ ನೋಡ್ತಾ ಬರೋಣ. ಆದಷ್ಟು ಬೇಗ ಸಂಘಟನೆಗಳಿಗೆಲ್ಲ ತಿಳಿಸಿದ್ದೀವಿ ನಾವು ಸಹ, ಒಳ್ಳೆಯದಾಗುತ್ತೆ. ಅವರು ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ, ಮಾಡ್ತಾರೆ ಇಲ್ಲ ಅಂತ ಸ್ವಲ್ಪ ತಿಳ್ಕೊಳ್ಳೋಣ ಸ್ನೇಹಿತರೆ. ಅದಕ್ಕೂ ಸಹ ಒಂದು ಫ್ಯಾಕ್ಸ್ ಬರುತ್ತೆ, ಆದಷ್ಟು ಬೇಗ ನೋಡ್ತಾ ಬರೋಣ. ಸೊ ಇಲ್ಲಿ ನಮಗೆ ಸೀರಿಯಸ್ಸಾಗಿ 100% ನಾನು ಪಿ ಸಿಗೆ ಓದಿದ್ದೀನಿ ಸರ್, ಇಷ್ಟು ದಿನ ಪಿ ಸಿನೇ ನನಗೆ ಜೀವ ಸರ್, ಕಾಕಿನೇ ನನಗೆ ಜೀವ ಸರ್, ನನಗೆ ಬೇರೆ ಯಾವ ಹುದ್ದೆ ಬೇಡ ಸರ್ ಅನ್ನೋರು ಯಾವುದೇ ಕಾರಣಕ್ಕೂ ನೈಟ್ ಜರ್ನಿ ಮಾಡೋದನ್ನ ಅವಾಯ್ಡ್ ಮಾಡಿ ಸ್ನೇಹಿತರೆ. ಅವತ್ತಿನ ದಿನ ನೈಟ್ ಜರ್ನಿ ಮಾಡೋದ್ರಿಂದ ನಿದ್ದೆ ಯಾವುದೇ ಕಾರಣಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ. ಯಾವುದೇ ಪರೀಕ್ಷೆಗೆ ಹೋಗಿ ನಿದ್ದೆ ಅನ್ನೋದು ಮಿನಿಮಮ್ 6 to 7 hours ನಾವು ನಿದ್ದೆ ಮಾಡಿದಾಗ ನಮ್ಮ ಮೈಂಡು ವರ್ಕ್ ಆಗುತ್ತೆ. ಅದರಲ್ಲೂ HK ಭಾಗದ ಅಭ್ಯರ್ಥಿಗಳು 2 ಪರೀಕ್ಷೆ ಬರಿತಿರೋದ್ರಿಂದ ನಿಮಗೆ ಮಿನಿಮಮ್ 7 hours ನಿದ್ದೆ ಬೇಕಾಗುತ್ತೆ. ತುಂಬ ಕೇರ್ಫುಲ್ಲಾಗೆ ಒಂದು ದಿನಕ್ಕೆ 500-1000 ರೂಪಾಯಿ ರೂಮ್ ಮಾಡಿದರೂ ಪರವಾಗಿಲ್ಲ. 1000 ರೂಪಾಯಿ ವೇಸ್ಟ್. ಇಷ್ಟು ದಿನವೇ ನಾವು 4-5 ವರ್ಷದಿಂದ ಎಷ್ಟೋ ಲಕ್ಷಗಳನ್ನು ಖರ್ಚು ಮಾಡ್ಕೊಂಡು ಓದಿರ್ತೀವಿ. ಸೊ ಕೊನೆ ಮೂಮೆಂಟಲ್ಲಿ ಆ ರೀತಿ ಮೈಂಡಿಗೆ ವರ್ಕೇ ಕೊಡಬೇಡಿ. ಬನ್ನಿ, ಫ್ರೆಂಡ್ ರೂಮ್, ರಿಲೇಷನ್ ರೂಮ್ ಅಥವಾ ಒಂದೆಲ್ಲಾದರೂ ಲಾಡ್ಜನ್ನು ಮಾಡ್ಕೊಳ್ಳಿ, ಸಿಂಪಲಾಗಿರೋ ಲಾಡ್ಜನ್ನ, ಚೆನ್ನಾಗಿ ನಿದ್ದೆ ಮಾಡಿ ಮಾರ್ನಿಂಗ್ ಅಂತೂ ಫ್ರೆಶ್ ಅಪ್ ಆಗಿ ಹೋಗ್ತಾ ಬರಬೇಕು ಸ್ನೇಹಿತರೆ. ಇದು ನನ್ನ ಸಲಹೆ. ಓಕೆ, ಯಾರ ಪರಿಸ್ಥಿತಿ ಹೆಂಗಿರುತ್ತೋ ಗೊತ್ತಿಲ್ಲ, ಬಟ್ ನನ್ನ ಸಲಹೆ ನೀಡ್ತಾ ಇದ್ದೀನಿ. ಈ ವಿಡಿಯೋ ಫುಲ್ ಸಲಹೆಗೋಸ್ಕರ ಆಗಿರುತ್ತೆ, ತೊಗೊಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಬಟ್ 90% ನಾನು ಹೇಳೋ ಥರ ಮಾಡ್ಕೊಳ್ಳಿ, 100% ನಿಮಗೆ ವರ್ಕೌಟ್ ಆಗುತ್ತೆ, ನಿಮಗೆ ಆ ದಿನ ಫೀಲ್ ಆಗುತ್ತೆ ಸ್ನೇಹಿತರೆ. ಸೊ ಯಾರು ಅನ್ಯತಾ ಭಾವಿಸ್ಬಾರ್ದು, ಏನಪ್ಪ ರೂಮ್ ಮಾಡ್ಕೊಳ್ಳಿ ಅಂತಾರೆ, ಲಾಡ್ಜ್ ಮಾಡ್ಕೊಳ್ಳಿ ಅಂತಾರೆ, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಆ ಥರ ಥಿಂಕ್ ಮಾಡಬಾರ್ದು. ಓದ್ತಿರೋದೇ ಬದ್ದ ಅಪ್ಲಿಕೇಶನ್ ಹಾಕೋದಕ್ಕೆ 750 ರೂಪಾಯಿ 500 ರೂಪಾಯಿ ಕೊಟ್ಟಿದ್ದೀರ ಅಂತೀನಿ. 500 ರೂಪಾಯಿ ಕೊಟ್ಟರೆ ಒಂದು ಚಿಕ್ಕದಾಗಿರೋ ರೂಮ್ ಸಿಗಲ್ವಾ? 500-1000 ರೂಪಾಯಿ ಒಳಗೆ ಆಲ್ಮೋಸ್ಟ್ ರೂಮ್ ಸಿಗುತ್ತೆ. 2-3 ಬರ್ತೀರಾ, ಏನಿಲ್ಲ ಅಂದ್ರೆ ಫ್ರೆಂಡ್ಸ್ ಬೇರೆ ಬೆಳಗಾಮಿಂದ ಬರ್ತಿದ್ದೀರಾ, ರಾಯಚೂರಿಂದ ಬರ್ತೀರಾ, 2-3 ಅಂತೂ ಇರ್ತೀರಾ, 4 ಜನ ಅಂತೂ ಇರ್ತೀರಾ, ಎಲ್ಲರೂ ಸಹ ಸೇರಿ ರೂಮ್ ಮಾಡ್ಕೊಳ್ಳಿ. ಒಂದು ರೂಮ್ ಯಾಕೆ ತಲೆ ಕೆಡಿಸ್ಕೊತೀರಾ? ಅದ್ರ ಬಗ್ಗೆ ವರಿ ಮಾಡ್ಕೊಬೇಡಿ. ಸ್ವಲ್ಪ ಪಾಸಿಟಿವ್ ಇರೋಂತಹ ಪರ್ಸನ್ಗಳ ಜೊತೆ ಮಾತ್ರ ನೀವು ರೂಮ್ ಮಾಡ್ಕೊಳ್ಳಿ. ನೆಗೆಟಿವ್ ಇರೋರು ಒಂದು ಬಾರಿ ನಾನೇನು ಓದೇ ಇಲ್ಲ, ಸುಮ್ಮನೆ ಎಕ್ಸಾಮ್ ಬರೆಯೋಕ್ಕೆ ಬರ್ತಿದ್ದೀನಿ, ಬೆಂಗಳೂರು ನೋಡೋಕ್ಕೆ ಬರ್ತಾಯಿದ್ದೀನಿ, ವಿಧಾನಸೌಧ ನೋಡೋಕ್ಕೆ ಬರ್ತಾಯಿದ್ದೀನಿ, ಬೆಂಗಳೂರು ಮೆಟ್ರೋ ಹತ್ಕೊಂಡು ಹೋಗ್ತೀನಿ ಅಂಥವ್ರ ಜೊತೆ ಮಾತ್ರ ಬರಬೇಡಿ. ತುಂಬ ಸೀರಿಯಸ್ ಆಗಿರೋರ ಜೊತೆ ಮಾತ್ರ ಬಂದು ರೂಮ್ ಮಾಡ್ಕೊಳ್ಳಿ. ಇಲ್ಲಾಂದರೆ ತಾವೇ ಒಬ್ಬರೇ ರೂಮ್ ಮಾಡ್ಕೊಳ್ಳೋದು ಒಳ್ಳೆಯದು ಸ್ನೇಹಿತರೆ. ಸೊ ನಿದ್ದೆನ ಹೇಳಿದ್ನಲ್ಲ, ಮಿನಿಮಮ್ 6 to 7 hours ನಿದ್ದೆ ಆಗಬೇಕು. ಆದಷ್ಟು ನೈಟ್ ಜರ್ನಿಯನ್ನು ನೀವು ಅವಾಯ್ಡ್ ಮಾಡ್ತಾ ಬನ್ನಿ. ನೋಡಿ, ಕಂಟೆಂಟ್ ಇನ್ನೂ ಸ್ವಲ್ಪ ಮುಂದೆ ಇದೆ. ಇದು ಸ್ವಲ್ಪ ಬೇಸಿಕ್ ಥಿಂಗ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟು ಯಾವ ರೀತಿ ಓದಬೇಕು ನಾಳಿಂದ ಅಂತಲೂ ಸಹ ಲಾಸ್ಟಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ತುಂಬ ಜನಕ್ಕೆ ಇದು ಮಾಡೋದೇ ಗೊತ್ತಿಲ್ಲ, ಇದರಲ್ಲಿ ಅರ್ಧ ಜನ ಫೇಲ್ಯೂರ್ ಆಗ್ತಾ ಬರ್ತಾರೆ. ಇನ್ನು ಬ್ರೇಕ್ಫಾಸ್ಟ್ ಏನು ಸರ್ ಇದೆಲ್ಲ ಹೇಳ್ತಾ ಇದ್ದೀರಾ? 100% ವರ್ಕೌಟ್ ಆಗುತ್ತೆ. ನೀವು ಬ್ರೇಕ್ಫಾಸ್ಟನ್ನು ಏನೇನೋ ತಿನ್ನೋದಲ್ಲ ಸ್ನೇಹಿತರೆ. ನನ್ನ ಸಲಹೆ, ದಯವಿಟ್ಟು ನಾನೇನು ಕಾಸ್ಟ್ಲಿದು ಹೇಳ್ತಾ ಇಲ್ಲ ನಿಮಗೆ. ನೀವು ಬ್ರೇಕ್ಫಾಸ್ಟ್ ತಿಂದರೂ ಸಹ ಅಷ್ಟೇ ಎಣ್ಣೆ ಐಟಮನ್ನು ಅವಾಯ್ಡ್ ಮಾಡ್ಕೊಳ್ತಾ ಬನ್ನಿ. ಈಗ ಪೂರಿ ಆಗಿರ್ಬೋದು, ದೋಸೆ, ಮಸಾಲೆ ದೋಸೆ, ಬೆಂಗಳೂರಿಗೆ ಬಂದುಬಿಟ್ಟಿದ್ದೀನಿ ಮಸಾಲೆ ದೋಸೆ ಚೆನ್ನಾಗಿದೆ ಅಂತ ತಿನ್ನೋದಾಗಿರ್ಬೋದು, ಸಿಟಿಗೆ ಬಂದಿದೆ ಅಂತ ತಿನ್ನೋದಾಗಿರ್ಬೋದು, ಅವೆಲ್ಲ ಮಾಡಬೇಡಿ. ಅವೆಲ್ಲ ನಮಗೆ ಸ್ವಲ್ಪ ಮಟ್ಟಿಗೆ ಗ್ಯಾಸ್ಟ್ರಿಕನ್ನು ತರುವಂಥ ಸಾಧ್ಯತೆ ಇರ್ತದೆ. ಆಟೋಮೆಟಿಕ್ ಗ್ಯಾಸ್ಟ್ರಿಕ್ ಆಯ್ತಂದರೆ ಬಾಡಿಗೆ ಸ್ವಲ್ಪ ಪೇಯ್ನ್ ಬರೋಕ್ಕೆ ಶುರುವಾಗುತ್ತೆ ಹೊಟ್ಟೆಗೆ. ಆವಾಗ ಮೈಂಡು ವರ್ಕ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದರೆ ಸಮಯ ಕೇವಲ 1.5 ಗಂಟೆ ಸಮಯ ಇರೋದ್ರಿಂದ ಮೆಂಟಲಿಬಿಟಿ ಏನಾದರೂ ಜಾಸ್ತಿ ಕೊಟ್ಟಾಗ ನಿಮಗೆ ಫೋಕಸ್ ಮಾಡೋದು ಕಷ್ಟ. ಅದರಲ್ಲಿ HK ಭಾಗದ ಅಭ್ಯರ್ಥಿಗಳಿಗೆ 2 ಪೇಪರ್ ಮಾಡೋದ್ರಿಂದ ಒಂದು ಸರಿ ಎಕ್ಸಾಮ್ ಪೇಪರ್ ಬರೆದ್ರೇ ಒಂದು ದಿನದ ಎಫರ್ಟ್ಸ್ ಎಲ್ಲ ಲಾಸ್ ಆಗಿರುತ್ತೆ ನಮ್ಮ ಮೈಂಡಲ್ಲಿ. ಅಂಥದ್ರಲ್ಲಿ ನೀವು 2 ಪೇಪರನ್ನು ಬರೀಬೇಕಾಗಿದೆ. ಹಾಗಾಗಿ ಬ್ರೇಕ್ಫಾಸ್ಟು ಜಸ್ಟ್ ಸಿಂಪಲ್ ಆಗಿರುವಂತಹ ಇಡ್ಲಿ ಈ ಥರ ತಿಂತ ಬನ್ನಿ ಸ್ನೇಹಿತರೆ. ಹೇಗಂದ್ರಾಗೆ ತಿನ್ನೋಕ್ಕೆ ಹೋಗಬೇಡಿ. ನಾನೇನು ಕಾಸ್ಟ್ಲಿದು ಹೇಳ್ತಿಲ್ಲ, ಮಸಾಲೆ ದೋಸೆಗಿಂತ ಕಡಿಮೆನೇ ಇಡ್ಲಿ ಆಗಿರ್ತದೆ. ಕೇವಲ ಸ್ವಲ್ಪ ಇಡ್ಲಿಗಳನ್ನು ತಿಂದ್ಕೊಂಡು ಖುಷಿಯಾಗಿ ಕುತ್ಕೊಳ್ಳಿ. ಆದಷ್ಟು ಆ ಹೋಟ್ಲಲ್ಲಿ ಹಾಟ್ ವಾಟರ್ ಇತ್ತಂದರೆ ಹಾಟ್ ವಾಟರನ್ನೇ ಕುಡೀರಿ, ಬಾಡಿ ಎಲ್ಲ ಫುಲ್ ಫ್ರೆಶ್ ಆಗಿರುತ್ತೆ. ಯಾಕಂದರೆ ಅವತ್ತಿನ ದಿನ ನಮಗೆ ಬೇಕಾಗಿರೋದೇ ನಮ್ಮ ಮೈಂಡ್ ಸೆಟ್ಟಿಂದನೇ ಮಾತ್ರ ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡ್ತಾ ಬರ್ತೀರಾ. ಹೇಗಂದ್ರಾಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಅಂದರೆ, ಮೈಂಡ್ ಸೆಟ್ ಇಟ್ಕೊಂಡಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನೀವು ಎಷ್ಟು ವರ್ಷ ಓದಿದರೂ ಸಹ ವೇಸ್ಟ್ ಆಗಿರ್ತದೆ ಸ್ನೇಹಿತರೆ. ಸೊ ಎಕ್ಸಾಮ್ ಸೆಂಟರ್ ಟೈಮಿಂಗ್ಸು ಸಹ ನಿಮಗೆ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಬರ್ತೀನಿ, ಯಾವ ರೀತಿ ಓದ್ಕೋಬೇಕಂತ. ಸೊ ನನ್ನ ಪ್ರಕಾರ ಬ್ರೇಕ್ಫಾಸ್ಟ್ ಜಸ್ಟ್ ಇಡ್ಲಿನ ತಿನ್ನಿ. ಇಡ್ಲಿ ನನಗೆ ಇಷ್ಟ ಇಲ್ಲ ಅಂದರೂ ಎಣ್ಣೆ ಪದಾರ್ಥ ಬಿಟ್ಟು ಬೇರೆ ಎಲ್ಲ ತಿನ್ಕೊಳ್ಳಿ. ಎಣ್ಣೆ ಪದಾರ್ಥ ಯಾವುದೇ ಕಾರಣಕ್ಕೂ ತಿನ್ನಬೇಡಿ. ಇನ್ನು ಉಪ್ಪಿಟ್ಟು ಸಹ ಮಾತ್ರ ಯಾವುದೇ ಕಾರಣಕ್ಕೂ ತಿನ್ನಬೇಡಿ, ಕರಗೋದೇ ಇಲ್ಲ ಸ್ನೇಹಿತರೆ ಅದು. ಸೊ ಕುಡಿದ್ಮೇಲೆ ಸ್ವಲ್ಪ ಜನಕ್ಕೆ ಟೀ ಕಾಫಿ ಕುಡಿಯೋ ಚಟ ಇರುತ್ತೆ. 100% ಕುಡಿ, ನಿಮ್ಮ ಮೈಂಡ್ ಓಡುತ್ತಂದರೆ ಕುಡಿತಾ ಬನ್ನಿ, ಅದನ್ನು ಸಹ ಒಳ್ಳೆಯದೇ, ಅದ್ರಿಗೇನು ತೊಂದರೆ ಇಲ್ಲ. ಆದಷ್ಟು ಜ್ಯೂಸನ್ನು ಕುಡಿಯೋದಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಒಂದು ಜ್ಯೂಸ್ ಯಾವುದೇ ಕುಡಿಬೇಡಿ. ಒಂದು ಒಳ್ಳೆ ಮೋಸಂಬಿ ಜ್ಯೂಸು ಅಥವಾ ಕಿತ್ಲೆಹಣ್ಣು ಜ್ಯೂಸನ್ನು ಕುಡಿದ್ಬಿಟ್ರೆ ನಿಮಗೆ ಸಡನ್ ಎನರ್ಜಿ, ಎಕ್ಸಾಂಪಲ್ ಕೇಳ್ತಾನೆ, ಸಡನ್ ಎನರ್ಜಿ ಕೊಡು. ಕ್ರೀಡಾಪಟುಗಳಿಗೆ ಸಡನ್ ಎನರ್ಜಿ ಕೊಡಲು ಈ ಕೆಳಗಿನ ಯಾವ ಹಣ್ಣನ್ನು ಬಳಸ್ತಾರೆ ಅಂತ ಕಿತ್ತಳೆ ಹಣ್ಣನ್ನು ಕೊಡ್ತಾರೆ. ಅದು ಆಲ್ರೆಡಿ PCಲಿ ತುಂಬ ಬಾರಿ ಪ್ರಶ್ನೆ ಆಗಿದೆ. ಹಾಗೆ ಕಿತ್ತಳೆ ಹಣ್ಣು ಸಡನ್ ಎನರ್ಜಿ ಕೊಡುತ್ತೆ, ಬಾಳೆಹಣ್ಣು ಸಹ ಸಡನ್ ಎನರ್ಜಿ ಕೊಡುತ್ತೆ, ಮೋಸಂಬಿ ಜ್ಯೂಸು ಸಹ ಸಡನ್ ಎನರ್ಜಿ ಕೊಡುತ್ತೆ. ಇನ್ಯಾವುದು ಕುಡಿಯೋದಕ್ಕೆ ಹೋಗಬೇಡಿ. ಓಕೆ, ಇನ್ನು ಎಕ್ಸಾಮ್ ಸೆಂಟರ್ ಟೈಮಿಂಗ್ಸ್ ಅಂತ ಬಂದಾಗ ನಮಗೆ ಎಲ್ಲರೂ ಸಹ ಗೊತ್ತಿರುತ್ತೆ. ಇಲ್ಲಿ ಪ್ರಿಡಿಕ್ಷನ್ ಅಂತ ಬಂದ ತಕ್ಷಣ ತುಂಬಾ ಇಂಪಾರ್ಟೆಂಟು. ನೋಡಿ, ಇಲ್ಲಿಂದ ತುಂಬ ಕೇರ್ಫುಲ್ಲಾಗಿ ಫೋಕಸ್ ಮಾಡ್ಕೊಳ್ಳಿ. ಇದು ನಿಮ್ಮ ಲೈಫನ್ನು ಚೇಂಜ್ ಮಾಡುವಂತಹ ಒಂದು
ವಿಡಿಯೋ ಆಗಿರುತ್ತೆ ಮತ್ತು ಹುದ್ದೆ ಆಗಿರುತ್ತೆ. ಈ ಹುದ್ದೆ ಎಷ್ಟೋ ಜನ ಕನಸಾಗಿರುತ್ತೆ. ಎಷ್ಟೋ ರಾತ್ರಿ ಇರುಳುಗಳು ಕಷ್ಟಪಟ್ಟು ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಫುಲ್ ಟೈಮ್ ಕೆಲಸ ಮಾಡಿಕೊಂಡು ಅಪ್ಪ ಅಮ್ಮ ಅಂತ ಬೈಸ್ಕೊಂಡು ಬೇರೆ ಸ್ನೇಹಿತರ ಸಾಲ ಇಸ್ಕೊಂಡು ಎಲ್ಲ ನೋಟಲ್ಲಿ ಬರ್ಕೊಂಡು ಆ ಥರ ಎಲ್ಲ ವೆಯ್ಟ್ ಮಾಡ್ತಾ ಇರ್ತೀರಾ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಇಲ್ಲಿಂದ ಫಾಲೋ ಮಾಡ್ಕೊಳ್ತಾ ಬನ್ನಿ. ಎಕ್ಸಾಮ್ 10:30 to 12 PM ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ, ಎಲ್ಲರೂ ಸಹ ಗೊತ್ತಿದೆ. ಸೊ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಇನ್ನು ಎರಡನೇ ಎಕ್ಸಾಮು ಸಹ ಸಮಯವನ್ನು ಚೇಂಜ್ ಮಾಡಿದರೆ 4ರಿಂದ 5:30 ಅಂತ, ಅಲ್ಲೂ ಸಹ ಯಾವ ರೀತಿ ಓದ್ಕೋಬೇಕಂತ ಹೇಳ್ತಾ ಬರ್ತೀನಿ. ನಮಗೆ ನೋಡಿ, ಆದಷ್ಟು ನೀವು ಹೇಳಿದ್ನಲ್ಲ, ಅದಕ್ಕೆ ನಾನು ಬೆಳಿಗ್ಗೆ ನೀವೇನಾದರೂ ಈಗ ಬೆಂಗಳೂರಲ್ಲಿ ಎಕ್ಸಾಮ್ ಇದೆ ಬೆಳಗಾಂ ಹುಡುಗರಿಗೆ ಅಂದ ತಕ್ಷಣ ಬೆಳಿಗ್ಗೆ 7:30 8 ಗಂಟೆಗೆ ಬಂದು ರೀಚ್ ಆಗಿಬಿಡ್ತೀರಾ. ಆ 8 ಗಂಟೆಗೆ ಎಕ್ಸಾಮ್ ಸೆಂಟ್ರಿಗೆ ಹತ್ರ ಇರೋರಿಗೆ ಓಕೆ, ಮೆಜೆಸ್ಟಿಕ್ ಸರೌಂಡಿಂಗ್ ಇರುವಂಥದ್ದು 5 ಕಿಲೋಮೀಟ್ರಲ್ಲಿದ್ದರೆ ಅವತ್ತಿನ ದಿನ ಸಂಡೇ ಫ್ರೀ ಇರುತ್ತೆ, ಬೇಗನೆ ಹೋಗ್ಬಿಡ್ತೀರಾ. ಬಟ್ ಮೆಜೆಸ್ಟಿಕ್ಕಿಂದನೇ 1-1.5 ತಾಸು ಇದ್ದಾಗ ನೀವು ಹೋಗೋದೇ 9-9:30 ಆಗುತ್ತೆ. ಅವಾಗ ಗಲಿಬಿಲಿಯಾಗಿ ಟಿಫನ್ ಮಾಡ್ತೀರಾ. ಆ ಟಿಫನ್ ಮಾಡಿದ ತಕ್ಷಣ ಎಕ್ಸಾಮಲ್ಲಿ ನಂಬರೆಲ್ಲ ಹುಡ್ಕೊಂಡು ಹೋಗೋಷ್ಟೊತ್ತಿಗೆ ಫುಲ್ ಗೊಂದಲ ಆಗೋಗ್ಬಿಡ್ತೀರಾ. ಅವಾಗ ನಿಮ್ಮ ಮೈಂಡು ನೀವು ಓದಿದ್ದು ಎಲ್ಲಿ ಕನ್ಫ್ಯೂಷನ್ ಅಂತ ಇಟ್ಕೊಂಡಿರ್ತೀರ ಅವೆಲ್ಲ ಕನ್ಫ್ಯೂಷನ್ ಆಗೋದಕ್ಕೆ ಶುರುವಾಗುತ್ತೆ. ಆ ರೀತಿ ಮಾಡ್ಕೋಬಾರ್ದು. ಆಲ್ರೆಡಿ ಎಕ್ಸಾಮ್ ಸೆಂಟರ್ಗೆ ವಿತಿನ್ 8 o'clock ಒಳಗಡೆ ರೀಚ್ ಆಗಿರಬೇಕು. ಆವಾಗ 8ರಿಂದ 9 ಗಂಟೆ ಒಳಗಡೆ ನೀವು ಬ್ರೇಕ್ಫಾಸ್ಟನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ. ಇನ್ನು 9ರಿಂದ 9:30ವರೆಗೂ ನಿಮಗೆ ಏನಾದರೂ ಟೀ ಅಥವಾ ಜ್ಯೂಸ್ ಕುಡಿಬೇಕಂತಿದ್ರೆ ಕುಡಿತಾ ಬನ್ನಿ. ಯಾವುದೇ ಕಾರಣಕ್ಕೂ ಏನು ಓದೋಕ್ಕೆ ಹೋಗಬೇಡಿ. ಎಕ್ಸಾಮ್ ದಿನ ಮಾರ್ನಿಂಗು ಯಾವುದೇ ಕಾರಣಕ್ಕೂ ಏನು ಓದೋಕ್ಕೆ ಹೋಗಬೇಡಿ. ಓದಿದ್ರೂ 5ರಿಂದ 6 ಟಾಪಿಕ್ ಹೆಚ್ಚು, ಎಲ್ಲಿ ತುಂಬ ಕನ್ಫ್ಯೂಷನ್ ಆಗುತ್ತೆ ಅಂಥ ಟಾಪಿಕ್ಕನ್ನು ಓದ್ಕೊಳ್ಳಿ. ಬಟ್ ಅದನ್ನು ಸಹ ಓದಬೇಡಿ ಅಂತಲೇ ಹೇಳ್ತೀನಿ. ಆದರೂ ಬಿಡಲ್ಲ, ಹುಡುಗರು ಬುಕ್ ಇಟ್ಕೊಂಡು ನಿಂತಿರ್ತಾರೆ. ಇಷ್ಟು ದಿನ ಏನು ಮಾಡಿರ್ತಾರೋ ಗೊತ್ತಿಲ್ಲ, ಅವತ್ತಿನ ದಿನ ಬುಕ್ ಇಟ್ಕೊಂಡು ನಿಂತಿರ್ತಾರೆ. ಅದು ತಪ್ಪು ಸ್ನೇಹಿತರೆ. ತುಂಬ ಪೀಸಾಗಿ ಯಾರು ಇಲ್ಲದ ಜಾಗದಲ್ಲಿ ಕೂತಿರಬೇಕು. ಎಕ್ಸಾಮ್ ಸೆಂಟ್ರಿಂದ ಸ್ವಲ್ಪ ದೂರ ಇದ್ದು ಯಾರನ್ನೂ ಮಾತಾಡ್ಸೋದಕ್ಕೆ ಹೋಗ್ಬಾರ್ದು. ನಿಮ್ಮ ಪಾಡಿ ನೀವು ಸೈಲೆಂಟಾಗಿ ಎಲ್ಲೋ ಒಂದು ಕಡೆ ಸೈಲೆಂಟಾಗಿ ಯಾರು ಕೂತ್ಕೊಂಡಿರ್ತಾರೆ ಅವರೆಲ್ಲ ಪಾಸ್ ಆಗ್ತೀರಾ. ಯಾವುದೇ ಕಾರಣಕ್ಕೂ ದೋಸ್ತ ಸಿಕ್ಕವನೇ ಬೆಂಗಳೂರಿಗೆ ಬಂದಿದ್ದೀನಿ ಮಾತಾಡೋಣ, ಅದರಲ್ಲೂ ನೆಗೆಟಿವ್ ವೈಬ್ಸ್ ಮಾತಾಡೋತಕ್ಕಂತ ಯಾರು ತೆಗಿರಬಾರ್ದು. ಯಾವುದೇ ಕಾರಣಕ್ಕೆ ನೋಡೋ ದೋಸ್ತ ಹಂಗಾಯಿತು, HK ಎಕ್ಸಾಮ್ ಹಿಂಗೆ ಕೊಟ್ಬಿಟ್ರು, ಹೆಂಗಾಗ್ಬಿಡ್ತು, ಆಮೇಲೆ ಚೇಂಜ್ ಮಾಡಿಬಿಟ್ರು, ಓದೋಕ್ಕೆ ಆಗಲಿಲ್ಲ, ಅದೇ ಗೊಂದಲದಲ್ಲಿದ್ದೆ, ಇಂಥರ ಜೊತೆ ಸೇರೋಕ್ಕೆ ಹೋಗಬೇಡಿ. ನೀವು ಉದ್ದೇಶ ಪಾಸ್ ಆಗಬೇಕು, ಅಂಥರ ಜೊತೆ ಮಾತ್ರ ಇರಿ. ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಸಹ ಹೇಳ್ತಾ ಇದ್ದೀನಿ. ಯಾರ ಜೊತೆಗೂ ಅವತ್ತಿನ ದಿನ ಎಷ್ಟೇ ಕ್ಲೋಸ್ ಫ್ರೆಂಡ್ ಇದ್ರೂ ಜೊತೆಗಿರಬೇಡಿ. ನಿಮ್ಮ ಪಾಡಿ ಪೇರೆಂಟ್ಸ್ ಬಂದ್ರೂ ಪೇರೆಂಟ್ಸ್ ಜೊತೆಗೆ ಇರಬೇಡಿ. ಯಾಕಂದ್ರೆ ಅವ್ರು ನೋಡಿದಾಗಲೂ ನಮ್ಗೆ ಅಯ್ಯೋ ಅನ್ನಿಸ್ತಿರುತ್ತೆ, ನಮ್ಮ ಜೊತೆ ಬಂದಿದ್ದಾರಲ್ಲ, ಅಯ್ಯೋ ಪಾಪ ಅಲ್ಲಿಂದ ಕೆಲಸ ಎಲ್ಲ ಬಿಟ್ಟು ಬಂದಿದ್ದು, ಈ ಥರ ನೆಗೆಟಿವ್ ಬರುತ್ತೆ. ಅವತ್ತಿನ ದಿನ ಮಾರ್ನಿಂಗು 7 ಏನು ಎದ್ದೇಳ್ತೀರ ನೀವು, ಎಕ್ಸಾಮ್ ಹಾಲ್ ಸೆಂಟ್ರಿಗೆ ಹೋಗಿರ್ತೀರ, ಅವಾಗ ಫುಲ್ ನಿಮಗೆ ನೆಗೆಟಿವ್ ಇರಲೇಬಾರ್ದು. ಓನ್ಲಿ ಪಾಸಿಟಿವ್ ವೈಸ್ ಮಾತ್ರ ನಿಮ್ಮ ಮೈಂಡಲ್ಲಿ ಓಡ್ತಾ ಇರಬೇಕು. ಆಗಿದ್ದಲ್ಲಿ ಮಾತ್ರ ಎಕ್ಸಾಮ್ ಚೆನ್ನಾಗಿ ಮಾಡ್ತೀರಾ ಸ್ನೇಹಿತರೆ, ನೆನಪಲ್ಲಿ ಇಟ್ಕೊಳ್ಳಿ. ಇದೆಲ್ಲ ಬೇಸಿಕ್ ಥಿಂಗ್ಸು, ಪ್ರತಿಯೊಬ್ಬರು ತಿಳ್ಕೊಂಡಿರ್ತಾರೆ, ಆದರೂ ಕೆಲವೊಬ್ರಿಗೆ ಗೊತ್ತಿರಲ್ಲ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆದಷ್ಟು ಹೇಳಿದ್ನಲ್ಲ, ಎನರ್ಜಿ ಫುಡ್ಡು ತಿನ್ನಿ, ಇಡ್ಲಿನೇ ತಿನ್ನಿ ಆದಷ್ಟು, ಬೇರೆ ಇನ್ನೇನು ತಿನ್ನೋಕೆ ಹೋಗ್ಬಿಡಿ. ಅದರಲ್ಲೂ ಇಡ್ಲಿ ಸಾಂಬಾರು ತಿಂದರೆ ಇನ್ನೂ ಒಳ್ಳೆಯದೇ. ಒಂದು ಜ್ಯೂಸನ್ನು ಕುಡಿದ್ಬಿಟ್ರೆ ಸಾಕು, ಕಿತ್ತಳೆ ಹಣ್ಣು ಅಥವಾ ನಿಮಗೆ ಯಾವುದಾದ್ರೂ ಮೋಸಂಬಿ ಜ್ಯೂಸು ಸ್ನೇಹಿತರೆ. ಸೊ ನೆಕ್ಸ್ಟು ಬೆಲ್ ಆದ ತಕ್ಷಣ 9:45 to 10 AM ನಮಗೆ ಎಕ್ಸಾಮ್ ಯಾವಾಗ 10:30 to 12 ಇದೆ. ಸೊ ಅಲ್ಲೇನಾದರೂ ನಿಮಗೆ ವಿತಿನ್ 10 o'clock ಅಥವಾ ವಿತಿನ್ 10 o'clock ಒಳಗಡೆ ಎಕ್ಸಾಮ್ ಹಾಲಿಗೆ ಬಿಡಲಿ ಅಂದರೆ ಗಲಾಟೆ ಮಾಡಿ, ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಹಾಫ್ ಆನ್ ಅವರ್ 30 minutes ಆದರೂ ನಮಗೆ ಎಕ್ಸಾಮ್ ಹಾಲ್ಗಡೆ ಬಿಡಬೇಕು. ಕೆಲವೊಂದು ಎಕ್ಸಾಮ್ ಇನ್ಸ್ಟ್ರಕ್ಷನಿಗೆ ಗೊತ್ತೇ ಇರೋದಿಲ್ಲ ಅವ್ರಿಗೆ, ಯಾರು ಬಿಡಬೇಕಂದ್ರೆ ಕೆಲವೊಮ್ಮೆ 10 ಕಾಲಿಗೆ ಬಿಟ್ಬಿಡ್ತಾರೆ ಒಳಗಡೆ. ಹುಡುಗರಿಗೆ ಗಾಬರಿಲಿ OMRನ ಫಿಲ್ ಮಾಡ್ಬೇಕಾದ್ರೆ ರಾಂಗ್ ಮಾಡಿರ್ತಾರೆ. ಆ ರೀತಿ ಮಾಡ್ಕೋಬೇಡಿ. 10 ಗಂಟೆಗೆ ಮೊದಲನೇ ಬೆಲ್ ಆದ ತಕ್ಷಣ ಎಕ್ಸಾಮ್ ಹಾಲ್ ಒಳಗೆ ಅವ್ರು 100% ಬಿಡಲೇಬೇಕಾಗ್ತದೆ. 30 minutes ಟೈಮ್ ಬೇಕು ಒಳಗಡೆ ಹೋಗೋದಕ್ಕೆ. ಸೊ 9:45 to 10 AM ರೂಮ್ ಹತ್ರ ಹೋಗ್ಬಿಡಿ. ಆದಷ್ಟು ಬಿಟ್ಟ ತಕ್ಷಣ ಮುಂಚೆನೇ ಅಲ್ಲಿ ಆಲ್ರೆಡಿ ನೋಟಿಸ್ ಬೋರ್ಡ್ ಹಾಕಿರ್ತಾರೆ, ನಂಬರ್ ನೋಡ್ಕೊಳ್ಳಿ. ನಂಬರ್ ನೋಡ್ಕೊಂಡಾಗ ನಿಮಗೆ ನಿಮ್ಮ ಒಂದು ಹಾಲ್ ಟಿಕೆಟ್ ಮೇಲೇ ನಂಬರ್ ಸೀರೀಸ್ ಅಥವಾ ಕೈಯಲ್ಲಿ ಏನಾದರೂ ಒಂದು ಬೇರೆ ಏನಾದರೂ ನೆನ್ಪಿಡೋ ಥರ, ಈಗ ಯಾವುದೋ ಒಂದು ರೂಮ್ ನಂಬರ್ 12 ಅಂತಾನೆ ಎಲ್ಲ ಕೈಯನ್ನು ಬರ್ಕೊಳೋದು, ಅಥವಾ ನಿಮ್ಮ ಒಂದು ಹಾಲ್ ಟಿಕೆಟ್ ಮೇಲೆ ಚಿಕ್ಕದಾಗಿ ಯಾರಿಗೂ ಗೊತ್ತಾಗ್ಬಾರ್ದು, ಅದು ನೋಡಿದ್ರು ಗೊತ್ತಾಗ್ಬಾರ್ದು, ಆ ರೀತಿ ಬರೆದಿಡ್ಕೋಬೇಕು ಯಾವ ರೂಮ್ ಅಂತ. ಮತ್ತೆ ಗೊಂದಲದಲ್ಲಿ ರೂಮನ್ನು ಸರ್ಚ್ ಮಾಡೋದಲ್ಲ, ಯಾವ್ದು ನೋಡಿದೆ ಕನ್ಫ್ಯೂಷನ್ ಆಯ್ತಲ್ಲ ಅಂತ. ಸೊ ಚಿಕ್ಕದಾಗಿ ಎಲ್ಲಾದರೂ ಒಂದು ಕಡೆ ಬರೆದಿಡ್ಕೋಬೇಕು ಸ್ನೇಹಿತರೆ, ನೆನಪಲ್ಲಿರಬೇಕು. ಸೊ ನೆಕ್ಸ್ಟ್ ಈಗ ರೂಮ್ ಒಳಗೆ ಹೋದ್ರಿ. ರೂಮ್ ಒಳಗೆ ಹೋದ ತಕ್ಷಣ OMR ಶೀಟ್ ಕೊಟ್ಟ ತಕ್ಷಣ ನೀವು ಫಿಲ್ ಮಾಡೋಕ್ಕೆ ಹೋಗಬೇಡಿ. 100% ಕನ್ಫ್ಯೂಷನ್ ಆಗ್ತೀರಾ. ಅವರು ಇನ್ಸ್ಟ್ರಕ್ಷನ್ ಕೊಡೋವರೆಗೂ ನೀವು ಕಾಯಬೇಕು. ಯಾಕಂದರೆ ಕಳೆದ 3 ವರ್ಷದಿಂದ ನಡೆದಂತಹ PC ಎಕ್ಸಾಮ್ಗಳಲ್ಲಿ ನನ್ನ ಅಭ್ಯರ್ಥಿಗಳೇ ಮಿನಿಮಮ್ 12ರಿಂದ 15 ಜನ ಅಭ್ಯರ್ಥಿಗಳು 80+ CRDR ಮಾಡಿದರು, ಸಿವಿಲ್ PCನ 70+ ಮಾಡಿದರು. ಎಲ್ಲ ಸೆಲೆಕ್ಟೆಡ್ ಆಗುವಂತಹ ಕ್ಯಾಂಡಿಡೇಟು ಫಿಸಿಕಲ್ಗೆ ಬಂದಿಲ್ಲ. ಕಾರಣ OMRಲ್ಲಿ ವರ್ಷನ್ ಕೋಡ್ ಆಗಿರ್ಬೋದು, ನಂಬರ್ ಆಗಿರ್ಬೋದು, ಮಿಸ್ಟೇಕ್ಸ್ ಮಾಡಿರುವಂಥದ್ದು. ಯಾವ ರೀತಿ ಮಿಸ್ಟೇಕ್ಸ್ ಮಾಡ್ತಾರೆ ಅಂತಲೂ ಮುಂದೆ ಹೇಳ್ತೀನಿ, ದಯವಿಟ್ಟು ಆ ರೀತಿ ಮಾಡ್ಕೋಬೇಡಿ ಸೀರಿಯಸ್ ಆಸ್ಪಿರೆಂಟು. ಓಕೆ, ನೆಕ್ಸ್ಟ್ ಬರೋದು ನಮಗೆ 10 ನಿಮಿಷ ಧ್ಯಾನ ಮಾಡಿ ಸ್ನೇಹಿತರೆ. 10 ಗಂಟೆ ಒಳಗೆ ಹೋಗಿದ್ದೀರಾ, ಏನು ತಲೆ ಕೆಡಿಸ್ಬಿಡಿ. OMR ಫೀಲ್ ಮಾಡೋಕ್ಕೆ ನಮಗೆ ಬೇಕಿರೋದು 5 minutes ಅಷ್ಟೇ. OMR ಫೀಲ್ ಮಾಡೋಕ್ಕೆ ಬೇಕಿರೋದು 5 minutes. ಹಾಗಾಗಿ 10 to 10:30 ಧ್ಯಾನ ಮಾಡ್ಕೊಳ್ಳಿ. ಯಾರನ್ನೂ ಎಕ್ಸಾಮ್ ಹಾಲಲ್ಲಿ ಯಾರು ಬಂದಿದ್ದಾರೆ, ಯಾವ ಸೀಟಲ್ಲಿ ಯಾರು ಕುಂತಿದ್ದಾರೆ, ಪಕ್ಕದಾಗ ಯಾರು ಕುಂತಿದ್ದಾರೆ ಏನು ನೋಡಬೇಡಿ. ನೀವು ಇಷ್ಟು ದಿನ ಏನು ಓದಿದ್ದೀರಾ, ಕಷ್ಟಪಟ್ಟಿದ್ದೀರ, ಅದನ್ನೆಲ್ಲ ನೆನೆಸ್ಕೊಳ್ಳಿ.
ಒಳ್ಳೆ ಸಂಗತಿಗಳನ್ನ ನೆನೆಸ್ಕೊಳ್ಳಿ. ನಾನು ಚೆನ್ನಾಗಿ ಓದಿದ್ದೀನಪ್ಪ, 100% ಪಾಸ್ ಆಗ್ತೀನಪ್ಪ ಎಷ್ಟು ಓದಿದರೆ ಅಂತ ಥಿಂಕ್ ಮಾಡ್ಕೊಳ್ಳಿ. ಆವಾಗ 100% ಆಗುತ್ತೆ. ಸೊ ನೀವು ಧ್ಯಾನ ಮಾಡಬೇಕಾದ್ರೆ ನಿಮ್ಮ ತಂದೆ ತಾಯಿ, ನಿಮ್ಮ ಗುರುಗಳು, ಮತ್ತು ಚಿಕ್ಕ ವಯಸ್ಸಿಂದ ನಿಮಗೆ ಯಾರೆಲ್ಲ ಹೇಳ್ಕೊಟ್ರು ಪಾಠಗಳನ್ನು ಅವರಾಗಿರ್ಬೋದು, ಅಥವಾ ಅವನ್ನೆಲ್ಲ ನೆನೆಸ್ಕೊಳ್ತಾ 10 ನಿಮಿಷ ಧ್ಯಾನ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟವಾದಂತಹ ದೇವರನ್ನು ನೆನಪು ಮಾಡ್ಕೊಳ್ಳಿ. ಎಲ್ಲ ನೆನಪು ಬರೋಂಗೆ ಮಾಡಪ್ಪ, ನಾನು ಅಂದ್ಕೊಂಡಾಗೆ ನಾನು ಹಾಕೋದೆಲ್ಲ ರೈಟ್ ಆಗಂಗೆ ಮಾಡಪ್ಪ, ಪ್ರತಿಯೊಂದು ಓದಿರೋದು ಈಸಿಯಾಗಿ ನೆನಪು ಬರೋಂಗೆ ಮಾಡಪ್ಪ, ನಾನು ಚೆನ್ನಾಗಿ ಓದಿದ್ದೀನಿ, ಕಷ್ಟಪಟ್ಟಿದ್ದೀನಿ, ಒಂದು ಚಾನ್ಸ್ ನನಗೆ ಕೊಟ್ಬಿಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಳ್ಳಿ. 100% ಒಳ್ಳೆಯದಾಗುತ್ತೆ. ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ 10:15 to 10:20, ಇನ್ನೂ ನಿಮಗೆ 15 ನಿಮಿಷ ಇದೆ 10:00ವರೆಗೆ ಪೇಪರ್ ಕೊಡೋದಕ್ಕೆ. ಆವಾಗ ನಿಮಗೆ OMR ಕೇಳ್ಕೊಳ್ಳಿ ಫಸ್ಟ್ ಅವ್ರನ್ನ. ಸೊ ನಮಗೆ ಎಲ್ಲರೂ ಸಹ ಆಲ್ಮೋಸ್ಟ್ ಬ್ಲ್ಯಾಕ್ ಪೆನ್ನೇ ಯೂಸ್ ಮಾಡಬೇಕಂತ ನಿಮಗೆ ಕನ್ಫ್ಯೂಷನ್ ಇತ್ತು. ಬ್ಲ್ಯಾಕು ತಗೊಂಡೋಗಿ ಬ್ಲೂನು ತಗೊಂಡೋಗಿ, ಅಲ್ಲಿ ಕೇಳೋಂಥ ಅವಶ್ಯಕತೆಯೇ ಇಲ್ಲ. ಅದೊಂದು 3 ಪೆನ್ ತೊಗೊಂಡೋಗ್ರಿ. ಒಂದೇ ಪೆನ್ ಹಿಡ್ಕೊಂಡು ಹೋಗಿರ್ತಾರೆ ಎಷ್ಟೋ ಜನ ಪುಣ್ಯಾತ್ರ. ಆ ಥರ ಮಾಡಬೇಡಿ. ಮಿನಿಮಮ್ 3 ಪೆನ್ ಇಟ್ಕೊಳ್ತಾ ಹೋಗಿ. ಬ್ಲ್ಯಾಕ್ ಒಂದು 3, ಬ್ಲೂ ಒಂದು 3, ಅಥವಾ 2 ಆದರೂ ಇಟ್ಕೊಂಡು ಹೋಗಿ ಮಿನಿಮಮ್ಮು. 2 ಪೆನ್ಗಳನ್ನು ಇಟ್ಕೊಂಡಾಗ ಸ್ವಲ್ಪ ಬ್ಲ್ಯಾಕ್ ಲೆಟರ್ ಕನ್ಫ್ಯೂಷನ್ ಆಯಿತಾ, ಕೇಳಿ ಮೇಡಮ್ ಯಾವುದು ಯೂಸ್ ಮಾಡಬೇಕು. ತುಂಬ ಜನಕ್ಕೆ ಗೊತ್ತಿರುತ್ತೆ. ಅವ್ರು ಯಾರು ಹುಡುಗರು ಹೇಳ್ತಾರೆ ಬ್ಲ್ಯಾಕ್ ಪೆನ್ ಕಣಪ್ಪ ಅಂತ, ನೀವು ಬ್ಲ್ಯಾಕ್ ಪೆನನ್ನು ಯೂಸ್ ಮಾಡಿ ಮುಗೀತು ಸ್ನೇಹಿತರೆ, ಅಷ್ಟೇ. ಅಲ್ಲೇನು ಮ್ಯಾಟ್ರೇ ಇಲ್ಲ. ಆ ರೀತಿ ನೀವು ಥಿಂಕ್ ಮಾಡಿರಬೇಕಾಗ್ತದೆ. ಸೊ OMR ಫಿಲ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ನೀವು ಓದಿರಬೇಕು. ನೋಡಿ, ಫಸ್ಟು ನೇಮ್ ಇರುತ್ತೆ. ತುಂಬ ದೊಡ್ಡ ಪೇಜಲ್ಲಿ ನೇಮ್ಗಳನ್ನು ಕೊಟ್ಟಿರ್ತಾರೆ. ಕೇರ್ಫುಲ್ಲಾಗಿ ನಿಮ್ಮ ಒಂದು ಆಲ್ ಟಿಕೆಟಲ್ಲಿ ಯಾವ ರೀತಿ ನೇಮ್ ಇದೆ ಅದೇ ರೀತಿಯೇ ನೇಮನ್ನು ಇಲ್ಲಿ ಬರಿತಾ ಇರಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ನೆಕ್ಸ್ಟು ಬರೋದು ರಿಜಿಸ್ಟ್ರ್ ನಂಬರ್ ಬರುತ್ತೆ. ಎರಡನೇದು ರಿಜಿಸ್ಟ್ರ್ ನಂಬರನ್ನು ಕರೆಕ್ಟಾಗಿ ಕೇಳಿ. ರೋಲ್ ನಂಬರ್ ಹಾಕಬೇಕಾ, ರಿಜಿಸ್ಟ್ರ್ ನಂಬರ್ ಹಾಕಬೇಕಾ, ಅಲ್ಲಿ ಮೆನ್ಷನ್ ಮಾಡಿರ್ತಾರೆ OMRಲ್ಲಿ. ನಿಮ್ಮ ಆಲ್ ಟಿಕೆಟಲ್ಲಿ ರಿಜಿಸ್ಟ್ರ್ ನಂಬರ್ ಅಂತ ಇದೆಯಾ, ಅಲ್ಲಿ ರಿಜಿಸ್ಟ್ರ್ ನಂಬರನ್ನು OMRಲ್ಲಿ ಬರಿ. ನಿಮ್ಮ ಆಲ್ ಟಿಕೆಟಲ್ಲಿ ರೋಲ್ ನಂಬರ್ ಅಂತ ಕೇಳಿದಾನೆ, OMR ರೋಲ್ ನಂಬರ್ ಅಂತ ಕೇಳಿದಾನೆ, ಅದನ್ನು ಮೆನ್ಷನ್ ಮಾಡಿದರೆ ಮುಗಿದೋಯ್ತು ಸ್ನೇಹಿತರೆ. ಇನ್ನು ಸೈನ್ ಕರೆಕ್ಟಾಗಿ ಆಲ್ ಟಿಕೆಟಲ್ಲಿ ಯಾವ ರೀತಿ ಹಾಕಿದ್ದೀರಾ ಆ ರೀತಿ ಹಾಕ್ಕೊಳ್ಳಿ. ನೆಕ್ಸ್ಟು ನೀವು ಮೋಸ್ಟ್ ಇಂಪಾರ್ಟೆಂಟು, ತುಂಬಾ ಮಿಸ್ ಮಾಡೋ ಅಭ್ಯರ್ಥಿಗಳು ವರ್ಷನ್ ಕೋಡನ್ನು ಈ ರೀತಿ ಕೊಟ್ಟಿರ್ತಾರೆ ನಮಗೆ. ಇಲ್ಲಿ ವರ್ಷನ್ ಕೋಡ್ ಅಂತ ಕೊಟ್ಟಿರ್ತಾರೆ. ನಿಮ್ಮದು ಎನಾ ಬಿನಾ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಬಿ ಅಂತಿದ್ದಾಗ ಬಿಗೆ ರೌಂಡ್ ಅಪ್ ಮಾಡಿ, ಇಲ್ಲೂ ಸಹ ರೌಂಡ್ ಅಪ್ ಮಾಡುವಂಥ ಚಾನ್ಸಸ್ ಇರುತ್ತೆ ಬಿಯಲ್ಲಿ. ತುಂಬ ಕೇರ್ಫುಲ್ಲಾಗಿ ವರ್ಷನ್ ಕೋಡನ್ನು ಕರೆಕ್ಟಾಗಿ ಹಾಕ್ಬಿಟ್ಟು ಬನ್ನಿ. ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಮಾಡಿಕೊಡಿ. ಈ 5 ನಿಮಿಷದ ಸಮಯ ನಿಮ್ಮ ತಲೆ ಏನು ಓಡಬಾರ್ದು. ಕಂಪ್ಲೀಟ್ ಫೋಕಸ್ OMR ಶೀಟ್ ಮೇಲೆ ಇರಬೇಕು. ಒಂದು ಸಲ ನೀವು ಏನಾರ ಮಾಡ್ತಾ ಇದ್ದೀರಿ ಅಂದರೆ ಒಂದೇ ಸಲ ಓದೋದಲ್ಲ, ಒಂದು 2 ಸಲ ಅದನ್ನು ನೋಡಿಕೊಂಡು ಕರೆಕ್ಟ್ ಆಗ್ತಿದ್ದೀನಿ ಅಂತ ನಿಮ್ಮ ಮನಸ್ಸಿಗೆ ಅಂದ್ಕೊಂಡು ಆಮೇಲೆ ನೀವು ಆಗ್ತಾ ಬರಬೇಕಾಗ್ತದೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟು. ಮೇಯ್ನ್ ನಿಮಗೆ ಮೇಲ್ಗಡೆ ರಿಜಿಸ್ಟರ್ ನಂಬರ್ ತಪ್ಪಾಯಿತು ಅಂದ್ರೆ ಭಾರಿ ಡೇಂಜರು. ಆದ್ರೂ ಪರವಾಗಿಲ್ಲ, ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ. ಈಗ ರಿಜಿಸ್ಟರ್ ನಂಬರ್ 1, 2, 3 ಅಂತ ಇರುತ್ತೆ. ಸೊ ಇಲ್ಲಿ 0 ಇರುತ್ತೆ, ಇಲ್ಲಿ 1 ರೌಂಡ್ ಅಪ್ ಮಾಡ್ತೀವಿ, ಇಲ್ಲಿ 2 ರೌಂಡ್ ಅಪ್, ಇಲ್ಲಿ 3 ರೌಂಡ್ ಅಪ್ ಮಾಡ್ತಿರಲ್ಲ, ಇದು ನಮಗೆ ಸ್ಕ್ಯಾನ್ ಆಗ್ತಾ ಬರುತ್ತೆ. ಆದಷ್ಟು ಇದನ್ನು ಕರೆಕ್ಟಾಗಿ ಮಾಡ್ತಾ ಬರಬೇಕು. ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಸೊ ನೆಕ್ಸ್ಟ್ ಬರೋದು 10:30 to 10:35 ಅಂತ ಇರುತ್ತೆ. ಇಲ್ಲಿ 5 ಮಿನಿಟ್ಸ್ ಪೇಪರ್ ಪ್ರಿಡಿಕ್ಷನ್ ಕಟ್ ಆಫ್ ಮಾಡಬೇಕು. ಈಗ ನಮಗೆ 10:20 ತನಕ ಆಯ್ತು. ಇನ್ನು 10 ನಿಮಿಷ ನಿಮಗೆ ಏನು ಬೇಕೋ ಅದನ್ನು ಕೂಲಾಗಿ ಪೀಸಾಗೆ, ಯಾರನ್ನೂ ನೋಡೋಕೆ ಹೋಗಬೇಡಿ, ಪಕ್ಕದಾಗಿರೋದನ್ನ ಮಾತಾಡ್ಸೋಕೆ ಹೋಗಬೇಡಿ. ವಿಡಿಯೋ ಇರುತ್ತೆ, CCTV ರೆಕಾರ್ಡ್ ಆಗ್ತಾ ಇರುತ್ತೆ, ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. 10 ನಿಮಿಷ ಪೀಸಾಗಿದ್ದು 10:30 ಕರೆಕ್ಟಾಗಿ ಪೇಪರ್ ಕೊಡ್ತಾ ಬರ್ತಾರೆ. ಫಸ್ಟು ನಮಗೆ ಹಾಲಲ್ಲಿ ಗಡಿಯಾರ ಇದೆಯಲ್ಲ ನೋಡ್ಕೊಳ್ಳಿ. ಗಡಿಯಾರ 100ಕ್ಕೆ 100% ಅವ್ರು ಹಾಕಿರ್ತಾರೆ, ಹಾಕಲೇಬೇಕು. ಹಾಕಿಲ್ಲ ಅಂದರೂ ನಮಗೆ ಬೇಕೇ ಬೇಕು ಅಂತ ವಾದ ಮಾಡಿ, ಅದು ಜಗಳ ವಾದವಾಗಿ ನಮ್ಮ ಮೈಂಡ್ ಸೆಟ್ ಡಿಸ್ಟರ್ಬ್ ಆಗೋ ಥರ ವಾದ ಇರಬಾರ್ದು. ರಿಕ್ವೆಸ್ಟ್ ಮಾಡ್ಕೊಳ್ತಾ ವಾದ ಥರ ಇರಬೇಕು. ಅದು ನೆನಪಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಅವ್ರ ಹತ್ರ ಜಗಳ ಮಾಡಿ ಮತ್ತೆ ಮೈಂಡ್ ಡೈವರ್ಟ್ ಮಾಡಿಕೊಂಡ್ರೆ ಅಲ್ಲಿ ಮತ್ತೆ ಕ್ವಶನ್ ಓದಬೇಕಾದ್ರೆ ಸ್ವಲ್ಪ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಬೇಕೇ ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರನ್ನು ಸಹ ಸೇರಿಕೊಂಡು ಸ್ನೇಹಿತರೆ, ಅದು ನೆನಪಲ್ಲಿರಲಿ. ಸೊ ಇಲ್ಲಿ ಈಗ ನಿಮ್ಮ ಕೈಗೆ ಒಂದು ಪೇಪರ್ ಸಿಕ್ಬಿಡ್ತು. ಈಗ ಕೊಟ್ಬಿಟ್ರು ಪೇಪರು, ಇಮಿಡಿಯೇಟ್ ಪೇಪರ್ ಸಿಕ್ಕಿದ ತಕ್ಷಣ ಒಂದೇ ಕ್ವಶನಿಂದ ಟಿಕ್ ಹಾಕಬೇಕಾ, ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ, ಇದು ನೀವು ಇಷ್ಟು ದಿನ ಎಕ್ಸಾಮಲ್ಲಿ ಏನು ಬಂದಿದ್ದೀರಾ, ನನಗೆ ಅದೇ ಇಷ್ಟ ಅನ್ನೋದು, ಅದೇ ಓಕೆ ಅನ್ನೋದು ಅದನ್ನೇ ಮಾಡ್ಕೊಳ್ತಾ ಹೋಗಿ. ನನ್ನ ಸಲಹೆ ಅಷ್ಟೇ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ನಿಮಗೆ ವರ್ಕೌಟ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ 10:30 to 10:35 5 ಮಿನಿಟ್ಸ್ ಪೇಪರ್ ಪ್ರಿಡಿಕ್ಷನ್ ಯಾವ ರೀತಿ ಇರುತ್ತೆ ಅಂದರೆ, ಈಗ ಒಂದು ಪೇಪರನ್ನು ಕೊಟ್ಟಾಗ ಆ ವೆಯ್ಟೇಜನ್ನು ಚೆಕ್ ಮಾಡೋದಿರಬೇಕು. ಆ ವೆಯ್ಟೇಜ್ ಯಾರು ಚೆಕ್ ಮಾಡ್ತಾರೆ ಗೊತ್ತಾ? ಚೆನ್ನಾಗಿ ಓದಿರೋರು, ಮಿನಿಮಮ್ 3ರಿಂದ 5 ಸಲ ಓದಿರೋರು, 5ರಿಂದ 8 ಸಲ ಓದಿರ್ಬೋದು, ಅಥವಾ 4ರಿಂದ 5 ವರ್ಷದಿಂದ ಓದ್ತಿರೋರಿಗೆ ಗೊತ್ತಾಗ್ಬಿಡುತ್ತೆ. ಒಂದು ಪೇಪರ್ ಕೊಟ್ಟ ತಕ್ಷಣ ಇದು ಇಷ್ಟೇ ಕಟ್ ಆಫಿಗೆ ನಿಲ್ಲುತ್ತೆ ಅಂತ ಪ್ರಿಡಿಕ್ಷನ್ ಮಾಡಬೇಕು. ಒಂದು ಸಲ ಪೇಪರ್ ಕೊಟ್ಟ ತಕ್ಷಣ ಓದ್ಕೊಳ್ತಾ ಹೋಗಿ. ಎಲ್ಲ ಶೀಟ್ಗಳನ್ನು ಒಂದೊಂದೇ ಶೀಟನ್ನು ತಕ್ಕೊಳ್ತಾ ಎಷ್ಟು ಪೇಜಲ್ಲಿದೆ, ಎಷ್ಟು ಒನ್ ವರ್ಡ್ಗಳಿದ್ದಾವೆ ಅಂತ ಹೇಳ್ಸ್ಕೊಂಡು ಹೋಗೋದಲ್ಲ. ಹಾಗೆ ಒಂದು ಮೈಂಡಲ್ಲಿ ನೋಡಿಬಿಡ್ಬೇಕು. ಕ್ವಶನ್ ಪೇಪರ್ ನೋಡಿದ ತಕ್ಷಣ ಇಷ್ಟೇ ಒನ್ ವರ್ಡೇ ಇದೆ, ಪೇಪರ್ ತುಂಬ ಚಿಕ್ಕದಿದೆ, ಸೊ ಹಾಗಾದರೆ ಗೆಸ್ ಮಾಡ್ಬೋದು ಅಂತ ಒಂದು ಐಡಿಯಾ ಬರುತ್ತೆ ಸ್ನೇಹಿತರೆ. ಆ 5 ಐಡಿಯಾ ಇದೆಯಲ್ಲ, ಆವಾಗ ನೀವು ಪ್ರಿಡಿಕ್ಷನನ್ನು ಮಾಡಬೇಕು. ಪೇಪರು ಇದು ಈಸಿ ಇದೆಯಾ, ಆವ್ರೇಜ್ ಇದೆಯಾ ಅಂತ ಹೇಳ್ಬಿಟ್ಟು ಒಂದು 5ರಿಂದ 6 ಕ್ವಶನ್ಗಳನ್ನು ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ. ಸ್ಟಾರ್ಟಿಂಗಿಗೆ ನಿಮಗೆ ಸ್ಟೇಟ್ಮೆಂಟ್ ಗೊತ್ತಿದ್ದು ಅಲ್ಲಿ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಕೆಲವೊಂದು ವರ್ಷನ್ ಕೋಡ್ಗಳ ಮೇಲೆ ಸ್ಟಾರ್ಟಿಂಗಿಗೆ ಮೆಂಟಾಲಿಟಿ ಬರ್ತವೆ. ಸ್ಟಾರ್ಟಿಂಗಿಗೆ ಸ್ಟೇಟ್ಮೆಂಟ್ ಬಂದಾಗ ಭಯ ಪಡೋಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಸ್ಟಾರ್ಟಿಂಗ್ ಒಂದು 5 ನಿಮಿಷ
ಪೇಪರನ್ನು ಒಂದು ರೌಂಡು ಫುಲ್ ನೋಡಿಬಿಡಿ. ಬೇಗ 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 ಪಟ 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 ಓದ್ಕೊಂಡು ಆನ್ಸರ್ ನೋಡೋಕೆ ಹೋಗಬಾರ್ದು. ಜಸ್ಟ್ ಕ್ವಶನ್ ಓದ್ಕೋಬೇಕು. ಈ ಗಾಂಧಿ ಮೂವ್ಮೆಂಟ್, ಅಸಹಕಾರ ಚಳುವಳಿ ಅಂತ ಕೊಟ್ಟಿರ್ತಾರೆ. ಅಸಹಕಾರ ಚಳುವಳಿ ಓದಿದ್ದೀನಿ, ಹೆಂಗೆ ಕೊಟ್ಟರು ಮಾಡ್ತೀನಿ ಅಂತ ಮುಂದಕ್ಕೆ ಹೋಗ್ತಾ ಇರಬೇಕು. ಸಂವಿಧಾನದ ಭಾಗಗಳನ್ನು ಕೊಟ್ಟಿದ್ದಾರೆ, ಅಥವಾ ಜಿಯೋಗ್ರಫಿಲಿ ಒಂದು ಸಾಗರ ಪ್ರವಾಹಗಳನ್ನು ಕೊಟ್ಟಿದ್ದಾರೆ, ಅಥವಾ ವ್ಯವಸಾಯದ ಬಗ್ಗೆ ಏನಾದರೂ ಕೊಟ್ಟಿದ್ದಾರೆ. ನಾನು ಓದಿದ್ದೀನಿ, ಮಾಡ್ತೀನಿ. ಆ ರೀತಿ ಪೇಪರನ್ನು ಒಂದು ರೌಂಡ್ ಫುಲ್ ನೋಡಿದಾಗ ಮೆಂಟಲಿಬಿಟಿ ಹಂಗೆ ಒಂದು ಕ್ಯಾಲ್ಕುಲೇಷನ್ ಆಗಬೇಕು. ಒಂದು 10 ಕೊಟ್ಟಿದ್ದಾನ, 15 ಕೊಟ್ಟಿದ್ದಾನ, 20 ಕೊಟ್ಟಿದ್ದಾನ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗೇ ನೋಡಿಬಿಟ್ಟಾಗ ನಿಮಗೆ ಟೈಮ್ ಮ್ಯಾನೇಜ್ಮೆಂಟು ತುಂಬ ಸುಲಭ ಆಗುತ್ತೆ. ಬಟ್ ಅದು 5 ನಿಮಿಷಕ್ಕಿಂತ ಜಾಸ್ತಿ ಹೋಗಬಾರ್ದು ಪೇಪರ್ ಪ್ರಿಡಿಕ್ಷನು. ಇದು ನೆನಪಲ್ಲಿರಬೇಕಾಗ್ತದೆ ಸ್ನೇಹಿತರೆ. ಆಯಿತಾ. ನೆಕ್ಸ್ಟ್ ಆವಾಗ 10:35ಕ್ಕೆ ಶುರು ಮಾಡಬೇಕು. ನಿಮ್ಮ ಪಕ್ಕದಲ್ಲಿ ಇಲ್ಲಿ OMR ಇರಬೇಕು. OMR ಹಿಡ್ಕೊಂಡು 100% ಫಸ್ಟ್ ರೌಂಡಿಗೆ ಫಸ್ಟ್ನೇ ಕ್ವಶನ್ನೇ ಓದ್ತಾ ಇದ್ದೀರಾ. ಪೇಪರ್ ಏನಾದರೂ ಫಸ್ಟ್ನೇ ಕ್ವಶನ್ನೇ ತುಂಬ ಕಷ್ಟವಾದ್ದು ನಿಮಗೆ ಬಂತು ಅಂದರೆ ಅದನ್ನು ಸ್ಕಿಪ್ ಮಾಡಿ, ಅದನ್ನು ಅಟೆಂಡ್ ಮಾಡೋಕ್ಕೆ ಹೋಗಬೇಡಿ. ಆ ಕ್ವಶನನ್ನು ಹಂಗೆ ಬಿಟ್ಬಿಡಿ. ಎರಡನೇ ಕ್ವಶನ್ ಏನಾದರೂ ಈಸಿ ಇತ್ತಂದರೆ ಅಟೆಂಡ್ ಮಾಡಿ, ಇಮಿಡಿಯೇಟ್ ಅದ್ರ ಮೇಲೆ ರೌಂಡ್ ಅಪ್ ಮಾಡಿ, ಆಮೇಲೆ ರೌಂಡ್ ಅಪ್ ಮಾಡಬಾರ್ದು. ಈಗ ಒಂದನೇ ಕ್ವಶನ್ ಗೊತ್ತಿಲ್ಲ ನಿಮಗೆ, ಬಿಟ್ಟಿರ್ತೀರ, ಸಡನ್ನಾಗಿ ನೀವು ಒಂದಕ್ಕೆ ಹೋಗ್ಬಿಟ್ಟು ಟಿಕ್ ಹಾಕ್ಬಿಟ್ಟಿರಿ ಎರಡನೇದಕ್ಕೆ, ಅವಾಗ ಎರಡೂ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ಅದೇನೋ ಆಗಲೇ ಕಂಡುಹಿಡ್ಕೊಂಡ್ರೆ ಓಕೆ, ಅದನ್ನು ಕಂಡುಹಿಡ್ಕೊಳ್ತಾ ಡೈರೆಕ್ಟು ನೀವು ಹಂಗೆ ಹಾಕೊಳ್ತಾ ಹೋದರೆ ಮಲ್ಟಿಪಲ್ ಸರಣಿಯಾಗಿ ತಪ್ಪಾಗುವಂಥ ಚಾನ್ಸಸ್ ಇರುತ್ತೆ. ಒಂದನೇ ಕ್ವಶನ್ಗೆ ಗೊತ್ತಿಲ್ಲ ಅಂದರೆ ಸುಮ್ಮನೆ ಆಗಿಬಿಡಿ. ಎರಡನೇ ಕ್ವಶನ್ ನಾನು ಎರಡನೇದಕ್ಕೆ ಹಾಕ್ತಿದ್ದೀನ ಇಲ್ಲ ಅಂತ ಒಂದ್ಸಲ ನೋಡಿ ಗೆಸ್ ಮಾಡಿ. ಎರಡನೇದಕ್ಕೆ ಹಾಕಿದ್ದೀನಿ, ಮೂರನೇದು ಗೊತ್ತಿಲ್ಲ, ನೆಕ್ಸ್ಟ್ ನಾಲ್ಕನೇದು ಗೊತ್ತಿಲ್ಲ, ಐದನೇದಕ್ಕೆ ಹಾಕ್ತಾಯಿದ್ದೀನ ಅಂತ ಚೆಕ್ ಮಾಡಿ ನೀವು ಇದನ್ನು ರೌಂಡ್ ಅಪ್ ಮಾಡ್ತಾ ಬರಬೇಕಾಗ್ತದೆ ಸ್ನೇಹಿತರೆ. ಹಂಗಿದ್ದಲ್ಲಿ ಮಾತ್ರ ನಿಮ್ಗೆ ಯಾವುದೇ ಕಾರಣಕ್ಕೂ ಇಲ್ಲಿ ರಾಂಗ್ ಆಗಲ್ಲ. ತುಂಬ ಜನ 90% ಸ್ಟೂಡೆಂಟ್ಸ್ ಇಲ್ಲಿ ಎಡುತ್ತಾ ಬರ್ತಾರೆ. ಆ ರೀತಿ ಮಾಡ್ಕೊಬಿಡಿ. ಆವಾಗಿನ ಕ್ವಶನ್ಗೆ ಆವಾಗಲೇ ಕರೆಕ್ಟಾಗಿ ಒಂದ್ಸಲ ಮನಸ್ಸೊಳಗೆ ಈ ಕ್ವಶನ್ಗೆ ಆಗ್ತಾಯಿದ್ದೀನಿ ನಾನು ಅಂತ ಕಣ್ಣಾರೆ ಕ್ಲೀನಾಗಿ ನೋಡಿಕೊಂಡು ಕ್ಲಾರಿಟಿ ತೊಗೊಂಡು ಆ ಕ್ವಶನ್ಗೆ ನೀವು ಟಿಕ್ ಆಗ್ತಾ ಬರಬೇಕಾಗ್ತದೆ. ಹಾಗಾದ್ರೆ ಈಗ ಎರಡನೇ ಕ್ವಶನ್ ಗೊತ್ತಿಲ್ಲ, ಕ್ವಶನ್ ಪೇಪರ್ ಮೇಲೆ ಈ ರೀತಿ ರೌಂಡ್ ಹಾಕ್ಕೊಳ್ಳಿ. ಎರಡನೇ ಕ್ವಶನ್ಗೆ ಗೊತ್ತಿದ್ರೆ ಬೇಡ, ರೌಂಡ್ ಹಾಕೋಬೇಡಿ. ಇಫ್ ಇನ್ ಕೇಸ್ ಈಗ 3, 4ನೇ ಕ್ವಶನಿಗೆ ನನಗೆ ಗೊತ್ತಿಲ್ಲ, ಆವಾಗ ಕ್ವಶನ್ ಪೇಪರ್ ಮೇಲೆ ಈ ರೀತಿ ಹಾಕೋಬೇಕು, ರೌಂಡ್ ಹಾಕೋಬೇಕಂದ್ರೆ ನೆಕ್ಸ್ಟ್ ರೌಂಡ್ ಬರ್ಬೇಕಾದ್ರೆ ನಾನು ರೌಂಡ್ ಹಾಕಿರೋದು ಮಾತ್ರ ನೋಡಬೇಕು. ರೌಂಡ್ ಹಾಕಿರೋದನ್ನೆಲ್ಲ ಆಲ್ರೆಡಿ ಆನ್ಸರ್ ಮಾಡಿದ್ದೀನಿ ಅಂತ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಸ್ನೇಹಿತರೆ. ಆ ರೀತಿ ಟೈಮ್ ಮ್ಯಾನೇಜ್ ಮಾಡ್ಕೋಬೇಕು. ಯಾಕಂದರೆ ನೀವು ಏನು ಮಾಡ್ಕೊಂಡೇ ಇಲ್ಲ ಅಲ್ಲಿ ಅಂದರೆ OMR ನೋಡಬೇಕು, ಹಾಕಿದ್ದೀನೆಲ್ಲ ಚೆಕ್ ಮಾಡ್ಕೋಬೇಕು, ಅದು ಟೈಮ್ ವೇಸ್ಟು. ಏನಾಗಲ್ಲ, ಕ್ವಶನ್ ಪೇಪರ್ ರೌಂಡ್ ಹಾಕೋದ್ರಿಂದ ಯಾರೇನೂ ಮಾಡಲ್ಲ ನಿಮಗೆ ತೊಂದರೆ. ಓಕೆ, ಕ್ವಶನ್ ಪೇಪರ್ ಹಿಂಗಿರುತ್ತೆ. ಒಂದನೇ ಕ್ವಶನಿಗೆ ಗೊತ್ತಿದೆ ಹಾಕಿದ್ದೀನಿ, ಎರಡನೇ ಕ್ವಶನ್, ಮೂರನೇದು ಗೊತ್ತಿಲ್ಲ, ಅದ್ರ ಮೇಲೆ ರೌಂಡ್ ಅಪ್ ಹಾಕೊಳ್ಳಿ, ನಾಲ್ಕನೇದು ಗೊತ್ತಿಲ್ಲ ರೌಂಡ್ ಅಪ್ ಹಾಕೊಳ್ಳಿ, ಐದನೇದು ಗೊತ್ತಿದೆ ಟಿಕ್ ಹಾಕೊಳ್ತಾ ಹೋಗಿ. ಅವ್ನು ನೆಕ್ಸ್ಟ್ ರೌಂಡ್ ಬರ್ಬೇಕಾದ್ರೆ ರೌಂಡ್ ಅಪ್ ಹಾಕಿರೋದನ್ನ ಮಾತ್ರ ನೀವು ಫೋಕಸ್ ಮಾಡ್ತಾ ಬರಬೇಕಾಗುತ್ತೆ. ಇದು ನೆನಪಲ್ಲಿ ಇಟ್ಕೋಬೇಕು. 100% ಗೊತ್ತಿರುವಂಥದ್ದನ್ನ ಫಸ್ಟ್ ರೌಂಡಲ್ಲಿ ಟಿಕ್ ಹಾಕ್ಬಿಡಿ. ಈಗ ಒಂದು ಪೇಪರ್ ಹೇಳಿದ್ನಲ್ಲ, ಓದ್ಕೊಳ್ತಾ ಆನ್ಸರನ್ನು ಚೆಕ್ ಮಾಡ್ತಾ ಹೋಗಿ. ಆ ಕ್ವಶನ್ ಈಗ ಸ್ಟಾರ್ಟಿಂಗಲ್ಲೇ ನಿಮಗೆ ಒಂದು ಲೈನ್ ಕೊಟ್ಟಿರ್ತಲ್ಲ, ಆ ಲೈನಲ್ಲಿ ಆ ಟಾಪಿಕ್ಗೆ ನಾನು ಓದೇ ಇಲ್ಲ, ಏನೋ ವಿಚಿತ್ರವಾಗಿದೆ ಅದು ಕ್ವಶನ್ ಅಂತ ಹೇಳಿದಾಗ ಅದನ್ನ ಮುಂದಕ್ಕೆ ಓದೋಕ್ಕೆ ಹೋಗ್ಬಿಡಿ. ಆಪ್ಷನ್ ಓದ್ಬಿಡಿ, ಸ್ಟೇಟ್ಮೆಂಟ್ ಓದ್ಬಿಡಿ, ಏನು ಓದೋಕ್ಕೆ ಹೋಗ್ಬಿಡಿ. ಅದು ನೆಕ್ಸ್ಟ್ ರೌಂಡಿಗೆ ಬರುವಂತೆ ಈ ಥರ ರೌಂಡ್ ಅಪ್ ಹಾಕೊಳ್ಳಿ. ನಿಮಗೆ ಗೊತ್ತಿರೋದು 100% ಮೊದಲು ಟಿಕ್ ಹಾಕೊಳ್ತಾ ಬನ್ನಿ. ಮತ್ತು ಸೆಕೆಂಡ್ ರೌಂಡ್ ಬರ್ತಾ ಹಿಂಗೆ ರೌಂಡ್ ಅಪ್ ಮಾಡಿರ್ತೀರಲ್ಲ, ಈ ರೌಂಡ್ ಅಪ್ ಮಾಡಬೇಕಾದ್ರೆ ನಿಮಗೆ ಈ ಕ್ವಶನ್ನ ಒಂದು ಲೆವೆಲಿಗೆ ಗೊತ್ತಿದೆ, ಇದು ಟಿಕ್ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಟಿಕ್ ಹಾಕ್ತಿರಲ್ಲ, ಅವಾಗ ಇದ್ರ ಮೇಲೆ ಹಿಂಗೆ ಹಾಕಿದ್ದೀರ ಅಂದರೆ ಇದನ್ನು ಸಹ ಆಗೋಗಿದೆ ಅಂತ ಅರ್ಥ. ಎರಡನೇ ರೌಂಡಿಗೆ ಅವಾಗ 75% ಇರೋದನ್ನ ನೀವು ಟಿಕ್ ಹಾಕೊಳ್ತಾ ಬನ್ನಿ. ನೆಕ್ಸ್ಟ್ 3ನೇ ರೌಂಡಿಗೆ ಬರಬೇಕಾದ್ರೆ 50% ಗೊತ್ತಿರೋದನ್ನ ಟಿಕ್ ಆಗ್ತಾ ಬರ್ತೀರ. ಇದು 3ನೇ ರೌಂಡಿಗೆ, ಇದು ಎರಡನೇದು ಗೊತ್ತಿಲ್ಲ, ಇದು ಗೊತ್ತಾಗಿದೆ, ಸೊ ಇದು ನನಗೆ ಮತ್ತೆ ಗೊತ್ತಿಲ್ಲ ಅಂದಾಗ ಅದನ್ನು ಬಿಟ್ಬಿಡಿ ಸ್ನೇಹಿತರೆ. ಅದು ಗೊತ್ತಿದೆ, ಇದು ಆಲ್ರೆಡಿ 2ನೇ ರೌಂಡಿಗೆ ಮತ್ತೆ 3ನೇ ರೌಂಡಿಗೆ ಬಂದಿದೆ ಅಂದರೆ ಅದ್ರ ಮೇಲೆ ಆಲ್ರೆಡಿ ಮತ್ತು ಈ ರೀತಿ ಹಾಕೊಂಡಾಗ 3ನೇ ರೌಂಡದು ಇಂಟದು ಮುಗಿದೋಗಿರುತ್ತೆ. ಇನ್ನು ಮಿಕ್ಕಿದ್ದಷ್ಟೇ ನಮಗೆ ಪೆಂಡಿಂಗ್ ಇರುತ್ತೆ ಅಂತ ನೀವು ಗೆಸ್ ಮಾಡ್ತಾ ಬರಬೇಕಾಗ್ತದೆ ಸ್ನೇಹಿತರೆ. ಓಕೆ, ಮೊದಲನೇ ರೌಂಡ್ ಹಾಕ್ಕೊಳ್ಳಿ ಕ್ವಶನ್ ಮೇಲೆ, 2ನೇ ರೌಂಡು ಈ ರೀತಿ ಹಾಕ್ಕೊಳ್ಳಿ, ಇನ್ನು 3ನೇ ರೌಂಡಿಗೆ ಬರ್ಬೇಕಾದ್ರೆ ಇದನ್ನು ಆಗಿದೆ ಅಂತ ಈ ರೀತಿ ಹಾಕೊಂಡಾಗ ಇನ್ನು ಮಿಕ್ಕಿದ್ದು ಜಸ್ಟ್ ರೌಂಡ್ ಆಗಿರೋದನ್ನ ಮಾತ್ರ ನೀವು ಗೆಸ್ ಮಾಡ್ತಾ ಬಂದರೆ ಮುಗಿದೋಯ್ತು. ಸೊ ನೆಕ್ಸ್ಟ್ 50% ಇರೋದನ್ನ ಪ್ರಿಡಿಕ್ಷನ್ ಮಾಡಬೇಕಾಗ್ತದೆ. ಹಾಗಾದರೆ ಎಲ್ಲನೂ ಹಾಕ್ಬೇಕಾ ಬೇಡ ಅನ್ನೋದನ್ನ ನೆಕ್ಸ್ಟ್ ಮೆಂಟಲಿಬಿಟಿ ನಿಮಗೆ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿರುತ್ತೆ. ಮೆಂಟಲಿಬಿಟಿ ಸ್ಟಾರ್ಟಿಂಗೇ ನೋಡಿರ್ತೀರ ಕ್ವಶನ್ಸ್ ಎಷ್ಟಿದೆ ಅಂತ. ಸೊ ಕ್ವಶನ್ಸ್ ಏನಾದರೂ ನಮಗೆ ಮೆಂಟಲಿಬಿಟಿ 10 ಕ್ವಶನ್ಸ್ ಅವ್ರು ಕೊಟ್ಟಿದ್ದೀರಾ ಅಂದರೆ ಮಿನಿಮಮ್ 10 ಮಿನಿಟ್ಸ್ ಬೇಕಾಗ್ತದೆ ನಿಮಗೆ. 10 to 15 ಮಿನಿಟ್ಸ್, ಸ್ಲೋ ಇರೋರಿಗಂತೂ 10 to 15 ಮಿನಿಟ್ಸ್ ಬೇಕಾಗಿರುತ್ತೆ. ಹಾಗಾಗಿ ಮೊದಲ ಒಂದು ಗಂಟೆ ಇದೆಯಲ್ಲ, ಮೊದಲ 1 ಗಂಟೆ ನಿಮಗೆ ಆಲ್ಮೋಸ್ಟ್ 100%, 75%, 50% ಕ್ಲಾರಿಟಿ ಸಿಕ್ಕಿರಬೇಕು, ಅವನ್ನೆಲ್ಲ ಟಿಕ್ ಹಾಕಿರಬೇಕು. ಇನ್ನು 10 to 15 ಮಿನಿಟ್ಸನ್ನು ನೀವು ಮೆಂಟಲಿಬಿಟಿಗೆ ಸೀಮಿತ ಇಡಬೇಕು. ಎಷ್ಟು? ಕೇವಲ 10 ಕ್ವಶನ್ ಕೇಳಿದರೆ, 15 ಕ್ವಶನ್ ಕೇಳಿದರೆ 20ರಿಂದ 25 ನಿಮಿಷ ಬೇಕಾಗ್ತದೆ. ಸೊ ನಿಮ್ಗೆ ಆಲ್ಮೋಸ್ಟ್ ಸಬ್ಜೆಕ್ಟ್ಗಳನ್ನು ಅಲ್ಲೇ ಮುಗಿಸಿರಬೇಕು. ಆಮೇಲೆ ಲಾಸ್ಟಿಗೆ ಮೆಂಟಲಿಬಿಟಿ ಇಟ್ಕೊಂಡು ನೀವು ಸಾಲ್ವ್ ಮಾಡಬೇಕು. ಮೆಂಟಲಿಬಿಟಿಲಿ ಫಸ್ಟ್ ನೀವು ರೀಸ್ನಿಂಗ್ ಹೋಗಬೇಕು. ರೀಸ್ನಿಂಗು ಆಲ್ಮೋಸ್ಟ್ ಕ್ವಶನ್ಸು ಈಸಿಯಾಗಿರ್ತವೆ, ಗೆಸ್ ಮಾಡ್ತಾ ಬರ್ಬೋದು. ಆಮೇಲೆ ಬಿಡಿಸೋದಕ್ಕೆ ಹೋಗ್ತಾ ಬರಬೇಕಾಗ್ತದೆ ಸ್ನೇಹಿತರೆ. ನಿಮಗೆ ಇಲ್ಲಿ ಬಿಡಿಸ್ಬೇಕಾದ್ರೆ ಟಫೆಸ್ಟ್ ಅಂತ ಅನಿಸಿದಾಗ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗ್ಬೇಡಿ, ಅಲ್ಲಿಗೆ ಸ್ಕಿಪ್ ಮಾಡ್ತಾ ಬರಬೇಕಾಗ್ತದೆ. ಸೊ ಅದು ಮೆಂಟಲಿಬಿಟಿ ಟ್ರಿಕ್ ಆಗಿರ್ತದೆ. ಕ್ವಶನ್ಸ್ ಎಷ್ಟಿದೆ ಅಂತ ನೋಡಿ ನೀವು ಗೆಸ್ ಮಾಡ್ತಾ ಬರಬೇಕು ನಿಮ್ಮ ಎಬಿಲಿಟಿ ಮೇಲೆ. ಓಕೆ, ಮಿನಿಮಮ್ 20 ಮಿನಿಟ್ಸ್ ಅಂತೂ ನಿಮ್ಮ ಮೆಂಟಲಿಬಿಟಿಗೆ ಸಮಯ ಇಡಲೇಬೇಕಾಗ್ತದೆ. ಅದಕ್ಕೆ ಮೊದಲ 1 ಅವರಲ್ಲಿ ಆದಷ್ಟು ಇದು ಮಾಡಬೇಕು. ಫಸ್ಟ್ ರೌಂಡಿಗೆ ನಿಮ್ಮ 30 ನಿಮಿಷ ತೊಗೊಂಡ್ಬಿಡ್ಬೇಕು. ಸೆಕೆಂಡ್ ರೌಂಡಿಗೆ
ಮತ್ತೆ 15 ನಿಮಿಷ ತೊಗೋಬೇಕು. 3ನೇ ರೌಂಡಿಗೆ ಮತ್ತೆ 15 ನಿಮಿಷ ತೊಗೊಂಡಾಗ 1 ಗಂಟೆ ಮುಗಿದೋಗುತ್ತೆ. ಆಮೇಲೆ ಮೆಂಟಲಿಟಿ ಅಂದರೆ 20 ನಿಮಿಷಕ್ಕೆ ಮುಗಿದಾಗ ಇನ್ನೂ 10 ನಿಮಿಷ ನಿಮಗೆ ಸಮಯ ಇರುತ್ತೆ. ಅವು ನಮಗೆ ಗೊತ್ತೇ ಇಲ್ಲದ ಪ್ರಶ್ನೆಗಳಿಗೆ ಗೆಸ್ ಮಾಡೋಕ್ಕೆ ಟ್ರೈ ಮಾಡಿ, ಗೊತ್ತಿದ್ರೆ ಹಾಕಿಲ್ಲ ಅಂದರೆ ಬಿಟ್ಬಿಡಿ ಅಷ್ಟೇ. ಸೊ ನೆಕ್ಸ್ಟು ರೌಂಡ್ 5 ಹೇಳಿದ್ನಲ್ಲ, ಎಗೇನ್ ಪೇಪರನ್ನು ಪ್ರಿಡಿಕ್ಷನ್ ಮಾಡಬೇಕು. ರೌಂಡ್ 5 ಹೇಗೆ ಲಾಸ್ಟಿಗೆ 10ರಿಂದ 15 ನಿಮಿಷ ಉಳಿತೈತೆ ಅನ್ನಲ್ಲ, ಆವಾಗ ಉಳಿದಾಗ ನಿಮಗೆ ಆಲ್ಮೋಸ್ಟ್ ನಾನು ಒಂದು 70 ರೀಚ್ ಮಾಡಿದ್ದೀನಿ, ಹಾಗಾದರೆ ಪೇಪರ್ ಇದು ಒಂದು 70ರಿಂದ 75 ಕಟ್ ಆಫ್ ನಿಲ್ಬೋದು, ಹಾಗಾದ್ರೆ ಇನ್ನೊಂದು ಸ್ವಲ್ಪ ಆಗಬೇಕಲ್ಲ ಅಂದಾಗ ಅವಾಗ ಇನ್ನೊಂದು 20 ಕ್ವಶನಲ್ಲಿ ನೀವು ಮಿನಿಮಮ್ 5ರಿಂದ 8 ಕ್ವಶನ್ಗಳಿಗೆ ಮಾತ್ರ ಅಟೆಂಡ್ ಮಾಡ್ತಾ ಬರಬೇಕು. ನೆಗೆಟಿವ್ ಎಲ್ಲ ಹೋಗಿ ಒಂದು 72ವರೆಗೂ ಬಂದರೆ ಸಾಕು ಸ್ನೇಹಿತರೆ, ಸೆಲೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಡಿಪೆಂಡ್ಸ್ ಆನ್ ಪೇಪರ್. 72 ಅಂದರೆ ಆಮೇಲೆ ಎದುರ್ಕೊಂಡ್ಬಿಟ್ಟಿರೋ, ಓಕೆ, ಅದು ಡಿಪೆಂಡ್ಸ್ ಆನ್ ಪೇಪರ್ ಆಗಿರ್ತದೆ. ಓಕೆ, ಅದೇ ಥರ ರೌಂಡ್ 6 ಫೈನಲ್ ಆಗಿ 25% ಗೊತ್ತಿರೋದನ್ನ ನೀವು ಲಾಸ್ಟಲ್ಲಿ ಗೆಸ್ ಮಾಡ್ತಾ ಬರಬೇಕು. ಇಷ್ಟೇ ಸ್ನೇಹಿತರೆ, ಇಷ್ಟೇ, ತುಂಬ ಸಿಂಪಲ್ ಆಗಿರುವಂಥದ್ದು. ಇದನ್ನು ಸರಳತೆಯಲ್ಲೇ ಹೇಳ್ಬೋದಿತ್ತು, ಬಟ್ ತುಂಬ ಜನ ಫ್ರೆಶರ್ಸ್ ಇರ್ತೀರ, ಅವ್ರು ಯಾವ ರೀತಿ ಅಟೆಂಡ್ ಮಾಡಬೇಕಂತ ಗೊತ್ತಿರಲ್ಲ. ಸ್ವಲ್ಪ KE ಡಿಫಿಕಲ್ಟ್ ಇರುತ್ತೆ, ಯಾಕಂದರೆ KSP ಆಗಿದ್ದರೆ ವಿತಿನ್ 40 ಮಿನಿಟ್ಸಲ್ಲಿ ಪೇಪರೇ ಮುಗಿಸ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಒಂದು 8ರಿಂದ 9 PC ಎಕ್ಸಾಮನ್ನು ಬರೆದಿದ್ದೆ, ಅದರಲ್ಲಿ 9 ಕ್ಲಿಯರ್ ಮಾಡಿದ್ದೆ. ವಾರ್ಡರ್ ಎಕ್ಸಾಮ್ನೂ ಸಹ ಒಂದು ಕ್ಲಿಯರ್ ಮಾಡಿದ್ದೆ ಆವಾಗ. ಸೊ 10 ಎಕ್ಸಾಮ್ಗಳಲ್ಲೂ ಅಷ್ಟೇ ಆಲ್ಮೋಸ್ಟ್ 40 to 45 ಮಿನಿಟ್ಸಲ್ಲೇ ನಮಗೆ ಆಲ್ಮೋಸ್ಟ್ 90 ಕ್ವಶನ್ ರೈಟ್ ಆಗ್ತಿದ್ದು. ಮೆಂಟಲಿಟಿಗೆ ಒಂದು 50 ಮಿನಿಟ್ಸ್ ತೊಗೊಂಡ್ರೆ ಆಲ್ಮೋಸ್ಟ್ ಒಂದು 20-25 ಮಿನಿಟ್ಸ್ ಪ್ರತಿ ಎಕ್ಸಾಮ್ಗೂ ನಮಗೆ ಮಿಕ್ಕೋದು. ಆದರೆ KSP ತುಂಬ ಈಸಿ ಪ್ರಶ್ನೆಯನ್ನು ಕೇಳ್ತಿದ್ರು, ಟ್ರಿಕ್ ಹೇಗೆ ಕೇಳಿದ್ರು ನಾವೆಲ್ಲ ಓದಿರ್ತೀವಿ, ಅದರಲ್ಲೇ ಇರ್ತಾಯಿತ್ತು. ಬಟ್ ಇದು KE ಪ್ರಿಡಿಕ್ಷನ್ ಮಾಡೋಕ್ಕಾಗಲ್ಲ, ಹಾಗಾಗಿ ನೆನಪಿರಬೇಕು. ಸೊ ಇಲ್ಲಿ OMR ಟಿಕ್ಕಿಂಗ್ ಬಿ ಕೇರ್ಫುಲ್ ನಾನು ಹೇಳಿದ್ದೀನಲ್ಲ, OMRಲಿ ಯಾವುದು ಕ್ವಶನಿಗೆ ಆನ್ಸರ್ ಆಗ್ತಾಯಿದ್ದೀನಿ ಅಂತ ಚೆಕ್ ಮಾಡಿ ನೀವು ಉತ್ತರವನ್ನು ಹುಡುಕಬೇಕಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಸೆಕೆಂಡ್ ಪೇಪರು. ಏನಿದು ಸೆಕೆಂಡ್ ಪೇಪರು? ಸೆಕೆಂಡ್ ಪೇಪರ್ ಅಂದರೆ HK ಅಭ್ಯರ್ಥಿಗಳು ಸೇಮ್ ಎಕ್ಸಾಮ್ ಸೆಂಟರ್ ಬಂದರೆ, ಈಗ ಆಲ್ಮೋಸ್ಟ್ ಎಕ್ಸಾಮ್ ಸೆಂಟರ್ ಗೊಂದಲ ತುಂಬ ಜನಕ್ಕಿದೆ, ಬಟ್ ಅದೇನಾಗುತ್ತೋ ಗೊತ್ತಿಲ್ಲ, ದೇವರೇ ಬಲ್ಲ ಆಗಿದೆ. ಸೊ ಎಲ್ಲರೂ ಸಹ ಹೋರಾಟ ಮಾಡ್ತಿದ್ದಾರೆ, ಎಲ್ಲರೂ ಸಹ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನೋಡೋಣ, ಇಫ್ ಇನ್ ಕೇಸ್ ಸೇಮ್ ಎಕ್ಸಾಮ್ ಸೆಂಟ್ರ್ ಬಂತಂದರೆ 1:30ಗೆ ಆದಷ್ಟು ಊಟ ಮಾಡ್ಕೊಳ್ಳಿ. 4 PM ಒಂದು ಎನರ್ಜಿ ಜ್ಯೂಸ್ ಮತ್ತು ಒಂದು ಆರೆಂಜ್ ಜ್ಯೂಸು, ಮೋಸಂಬಿ ಜ್ಯೂಸನ್ನು ಕುಡಿದ್ಬಿಟ್ಟು ನೀವು ಆ ಎಕ್ಸಾಮ್ ಹಾಲಿಗೆ ಹೋಗಬೇಕಾಗ್ತದೆ ಸ್ನೇಹಿತರೆ. ಓಕೆ, 4 PM ಒಳಗೆ. ಓಕೆ, 4 PMಗೆ ನಮಗೆ ಎಕ್ಸಾಮ್ ಶುರು ಆಗ್ತಾ ಬರ್ತದೆ. 4 PM ಅಂದರೆ ಆಲ್ಮೋಸ್ಟ್ ನಿಮಗೆ 3:30 ಒಳಗೆ ಬಿಡ್ತಾರೆ. ಸೊ 3:30 ಒಳಗೆ ನಿಮಗೆ ಎಕ್ಸಾಮಿಗೆ ಬಿಟ್ಟಾಗ 1:30 2 o'clock ಒಳಗಡೆ ಊಟ ಮಾಡಿ, ಹೋಗೋಕ್ಕಿಂತ ಅರ್ಧ ಗಂಟೆ ಮುಂಚೆ ಸ್ವಲ್ಪ ಜ್ಯೂಸನ್ನು ಕುಡಿದು 3:30ಗೆ ಹೋಗಿ ನೀವು ಎಕ್ಸಾಮ್ ಹಾಲಲ್ಲಿ ಕುಂತ್ರೆ ಎಗೇನ್ ಅರ್ಧ ಗಂಟೆ ಏನೇನು ಹೇಳಿದೆ ಮೇಲ್ಗಡೆ ಅದನ್ನು ನೀವು ಫಾಲೋ ಮಾಡ್ಕೊಳ್ತಾ ಬಂದರೆ ಸಾಕು. ಸ್ವಲ್ಪ ರಾಂಗ್ ಆಗಿದೆ, ಕ್ಷಮೆ ಇರಲಿ ಸ್ನೇಹಿತರೆ. 4ರಿಂದ 5:30 ಪರೀಕ್ಷೆ ಇರೋದು, ನೆನಪಲ್ಲಿರಬೇಕು. ಸೊ ನೆಕ್ಸ್ಟ್ ಅಷ್ಟು ಸಹ ಎಕ್ಸಾಮಲ್ಲಿ ಏನು ಮಾಡಬೇಕನ್ನೋದನ್ನ. ಇನ್ನು ನೆಕ್ಸ್ಟ್ ಬರೋದು ಲಾಸ್ಟ್ 3 days ರಿವಿಷನ್ನು ಯಾವ ರೀತಿ ನೀವು ಕವರ್ ಮಾಡ್ಕೋಬೇಕು. ಇವತ್ತು ಗುರುವಾರ, ಇವತ್ತಿನಿಂದ ನಿಮ್ಮ ಸ್ಟ್ರಾಟಜಿ ಯಾವ ರೀತಿ ಇರಬೇಕು ಬೆಳಿಗ್ಗೆಯಿಂದ. ಸೊ ಇದನ್ನು ಫಾಲೋ ಮಾಡೋರು ಮಾಡ್ಕೊಳ್ಳಿ, ಅಥವಾ ಇಲ್ಲ ಸರ್ ನಾನು ಆಲ್ರೆಡಿ ಟೈಮ್ ಟೇಬಲ್ ಹಾಕ್ಕೊಂಡಿದ್ದೀನಿ, ಅಂಟಿಲ್ ಶನಿವಾರದವರೆಗೂ ಟೈಮ್ ಟೇಬಲ್ ಹಾಕ್ಕೊಂಡಿದ್ದೀನಿ, ಅದನ್ನೇ ಫಾಲೋ ಮಾಡ್ತೀನಿ ಅಂದರೆ ಅದನ್ನೇ ಫಾಲೋ ಮಾಡಿ. ಬಟ್ ದಿನಕ್ಕೆ ಒಂದು 3 hours ಆದರೂ ಇದಕ್ಕೆ ಸಮಯವನ್ನು ನೀವು ಕೊಡ್ತಾ ಬನ್ನಿ ಸ್ನೇಹಿತರೆ, ಅದು ನಿಮಗೆ ಯೂಸ್ಫುಲ್ ಆಗ್ತಾ ಬರುತ್ತೆ. ಸೊ ಇಲ್ಲಿ ಗುರುವಾರ ಇವತ್ತು ಸಬ್ಜೆಕ್ಟ್ ಟಾಪಿಕ್ಸು ಓನ್ಲಿ ಕನ್ಫ್ಯೂಷನ್ ಟಾಪಿಕ್ಸನ್ನು ರಿವಿಷನ್ ಮಾಡಬೇಕು. ಸೊ ಕನ್ಫ್ಯೂಷನ್ ಟಾಪಿಕ್ಸ್ ಅಂದರೆ ಯಾವ ರೀತಿ ನಾವು ಪ್ರಿಡಿಕ್ಷನ್ ಮಾಡಬೇಕು? ನಾವು ಪ್ರತಿ ಸಲ ಅಷ್ಟೇ ಮಿಷನ್ 500 ಆಪರೇಷನ್ 100 ಬ್ಯಾಚ್ ಶುರುವಾದಾಗ ಹೇಳ್ತಾ ಇದ್ದೆ, ಯಾವುದೇ ಒಂದು ಸಬ್ಜೆಕ್ಟನ್ನು ನೀವು ಓದ್ತಾ ಇದ್ದೀರಿ ಅಂದರೆ ಆ ಸಬ್ಜೆಕ್ಟಲ್ಲಿ ನಮಗೆ ಕಷ್ಟ ಆಗುವಂಥ ಟಾಪಿಕನ್ನು ಮುಂಚೆನೇ ಲೀಸ್ಟ್ ಮಾಡ್ಕೋಬೇಕು. ಅಂದರೆ ನೋಟ್ಸ್ ಮಾಡ್ಕೊಳೋದಲ್ಲ, ಜಸ್ಟ್ ಲೀಸ್ಟ್. ಈಗ ಫಾರ್ ಎಕ್ಸಾಂಪಲ್ ದೆಹಲಿ ಸುಲ್ತಾನರು ಮತ್ತು ಮೊಘಲರು, ತದನಂತರ ಬಹುಮನಿ ಸುಲ್ತಾನರಲ್ಲಿ ನಮ್ಗೆ ಈಸಿಯಾಗಿ ಕನ್ಫ್ಯೂಷನ್ ಆಗ್ತಾ ಬರುತ್ತೆ. ಅದು ಆಡಳಿತ ಆಗಿರ್ಬೋದು, ದೊರೆಗಳಾಗಿರ್ಬೋದು, ಬಿರುದುಗಳು, ಅವ್ರು ತಂದಂಥ ವ್ಯವಸ್ಥೆಗಳಾಗಿರ್ಬೋದು, ಅಥವಾ ದೊರೆಗಳ ಕಾಲಾನುಕ್ರಮವಾಗಿರ್ಬೋದು, ಅಥವಾ ಕಲೆ ಮತ್ತು ವಾಸ್ತುಶಿಲ್ಪ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಅಂಥದ್ದು ಮಾತ್ರ ನೀವು ಇವತ್ತು ರಿವಿಷನ್ ಮಾಡ್ಕೊಳ್ತಾ ಬರಬೇಕು ಇತಿಹಾಸದಲ್ಲಿ. ಅದೇ ರೀತಿ ನಮಗೆ ಸಂವಿಧಾನದಲ್ಲಿ ಏನು ಕನ್ಫ್ಯೂಷನ್ ಆಗುತ್ತೆ, ಈಗ ನ್ಯಾಯಾಧೀಕರಣ ಟ್ರಿಬ್ಯುನಲ್ ಬಗ್ಗೆ ತುಂಬ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಇನ್ನು ಪಂಚಾಯತ್ ರಾಜು ಡೆಪ್ತ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಇನ್ನು ಭೂ ಸುಧಾರಣೆ ಕಾಯ್ದೆ ಆಗಿರ್ಬೋದು, ಅಥವಾ ಇತರೆ ಡಿಫಿಕಲ್ಟ್ ಇರುವಂತಹ ಟಾಪಿಕ್. ಈಗ ಕೇಂದ್ರ ರಾಜ್ಯಗಳ ಸಂಬಂಧ ಸಮಿತಿಗಳನ್ನು ಆರ್ಡರ್ ವೈಸ್ ಕೇಳ್ತಾ ಇದ್ದಾರೆ. ಮುಂಚೆ ಸಮಿತಿಗಳು ಯಾವುದು ಅಂತ ಕೇಳ್ತಿದ್ರು, ಇವಾಗ ರಚನೆ ಆದಂಥ ಸಮಿತಿ ವರ್ಷಗಳನ್ನು ಆರ್ಡರ್ ವೈಸಲ್ಲಿ ಕೇಳ್ತಾ ಇದ್ದಾರೆ. ಅಂಥವುಗಳನ್ನು ನೀವು ಇವತ್ತು ಓದ್ಕೊಂಡಿರ್ಬೇಕು. ಅದೇ ಥರ ನಿಮಗೆ ಒಂದು ಜಿಯೋಗ್ರಫಿ ಅಂತ ಬಂದ ತಕ್ಷಣ ಸಾಗರ ಪ್ರವಾಹಗಳನ್ನು ನಮಗೆ ಕೇಳ್ತಾ ಬರ್ತಾನೆ. ನಂತರ ವ್ಯವಸಾಯದಲ್ಲಾಗಿರ್ಬೋದು, ಮತ್ತು ಕರ್ನಾಟಕದಲ್ಲಿ ನೀರಾವರಿ ವ್ಯವಸ್ಥೆ ಮತ್ತು ನೀರಾವರಿ ಒಳಚರಂಡಿ ಮಾದರಿ ವ್ಯವಸ್ಥೆಗಳ ಬಗ್ಗೆ ಡಿಫಿಕಲ್ಟ್ ಪ್ರಶ್ನೆಗಳನ್ನು ಕೇಳ್ತಾನೆ. ರೇಡಿಯಲ್ಲು, ಡೆಂಟ್ರಿಕ್ ಇವೆಲ್ಲ ಓದಿರ್ತೀರ, ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಮಾಡೋದು ಚಾನ್ಸಸ್ ಇರುತ್ತೆ. ಅಂಥವನ್ನು ನೀವು ಓದ್ಕೊಂಡಿರ್ಬೇಕಾಗ್ತದೆ ಸ್ನೇಹಿತರೆ. ಮತ್ತು ಸರೌಂಡಿಂಗ್, ಈಗ ಫಾರ್ ಎಕ್ಸಾಂಪಲ್ ಭಾರತದಲ್ಲಿ ಇರುವಂಥ ನೆರೆಹೊರೆಯ ದೇಶಗಳ ಸರೌಂಡಿಂಗ್ ಕಂಟ್ರೀಸ್ಗಳನ್ನು ಕೇಳ್ತಾ ಬರ್ತಾನೆ. ಅಥವಾ ಸುದ್ದಿಯಲ್ಲಿ ಕ್ಯಾಸ್ಪಿಯನ್ ಸಮುದ್ರ ಇದೆ, ಅದು ಸರೌಂಡಿಂಗ್ ಕಂಟ್ರೀಸನ್ನು ಕೇಳ್ತಾ ಬರ್ತಾನೆ. ಆರ್ಮೋಸ್ ಜಲಸಂಧಿ ಸುದ್ದಿಯಲ್ಲಿದೆ, ಅದ್ರ ಮೇಲೆ ನಿಮಗೆ ಸರೌಂಡಿಂಗ್ ಕಂಟ್ರೀಸ್ ಡಿಫ್ರೆಂಟ್ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ. ಅಂಥದ್ದನ್ನು ನೀವು ಇವತ್ತು ಓದ್ಕೋಬೇಕಾಗ್ತದೆ, ಅದು ನೆನಪಲ್ಲಿ ಇಟ್ಕೊಳ್ಳಿ. ಅದು ಸೆಲೆಕ್ಟೆಡ್ ಟಾಪಿಕ್ಸ್ ನೀವು ಓದಬೇಕಾದ್ರೆ ಡಿಸೈಡ್ ಮಾಡಿರಬೇಕು. ಎಲ್ಲನೂ ಸಹ ಈ ಸಮಯದಲ್ಲಿ ಓದೋಕ್ಕಾಗಲ್ಲ. ಜಸ್ಟ್ ಸಂವಿಧಾನದಲ್ಲಿ, ಪೊಲಿಟಿಲಿ, ಜಿಯೋಗ್ರಫಿಲಿ, ಸೈನ್ಸಲ್ಲಿ ಏನು ಓದಿರ್ಬೇಕು. ಈಗ ಸೈನ್ಸಲ್ಲಿ ಕಷ್ಟ ಅಂದರೆ ಏನು, ನಮಗೆ
ಕೆಲವೊಂದು ಲಾಗಳನ್ನು ಕೊಡ್ತಾ ಬರ್ತಾನೆ. ಸೊ ಲಾಗಳು ಅಂತ ಬಂದ ತಕ್ಷಣ ನಮಗೆ ನ್ಯೂಟನ್ನ ನಿಯಮಗಳು, ಕೆಪ್ಲರನ ನಿಯಮಗಳಾಗಿರ್ಬೋದು, ಮತ್ತು ಬೌಲ್ಸ್ ಲಾ ಆಗಿರ್ಬೋದು, ಮತ್ತು ಬರ್ನೌಲಿ ತತ್ವ ಅಂದರೆ ಏನು, ಪ್ಯಾಸ್ಕಲ್ ತತ್ವ ಅಂದರೆ ಏನು, ಅವುಗಳ ಮೇಲೆ ಯಾವುದೆಲ್ಲ ಕಾರ್ಯನಿರ್ವಹಿಸ್ತವೆ ಎಲ್ಲ ಕನ್ಫ್ಯೂಷನ್ ಆಗುವಂಥ ಟಾಪಿಕ್ಕು. ಅಂಥವನ್ನ ನೀವು ಓದಿರಲೇಬೇಕಾಗ್ತದೆ. ಈಸಿ ಇರೋದನ್ನ ಓದ್ಕೋಬೇಡಿ. ಈಗ ಮೆಟಲು ನಾನ್ ಮೆಟಲ್ ಹೆಂಗೆ ಕೊಟ್ಟರು ಮಾಡ್ತೀರಾ ಅಂದಮೇಲೆ ಓದೋಕ್ಕೆ ಹೋಗ್ಬೇಡಿ. ಜೀವಕೋಶಗಳಲ್ಲಿ ಹೆಂಗೆ ಕೊಟ್ಟರು ಮಾಡ್ತೀವಿ ಅಂದರೆ ಓದೋಕ್ಕೆ ಹೋಗ್ಬೇಡಿ. ಮತ್ತು ಆಹಾರದ ಘಟಕಗಳು, ಲ್ಯಾಕ್ಟೋಸ್, ಸುಕ್ರೋಸ್ ಇವೆಲ್ಲ ಗೊತ್ತಿದೆ ನನಗೆ, ಕನ್ಫ್ಯೂಷನ್ ಆಗಲ್ಲ ಅಂದರೆ ಅವನೇನು ಮತ್ತೆ ಓದೋದಕ್ಕೆ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಆ ರೀತಿ ಪ್ಲ್ಯಾನ್ ಮಾಡ್ಕೊಳ್ತಾ ಹೋಗಬೇಕು. ಇನ್ನು ಆ ಡೇ ಫುಲ್ ಅದರಲ್ಲೇ ನೀವು ಕನ್ಫ್ಯೂಷನ್ ಆಗುವಂಥ ಟಾಪಿಕ್ಸ್ಗಳನ್ನು ನೀವು ನಿಮ್ಮ ಟೈಮ್ ಟೇಬಲ್ ಪ್ರಕಾರನೇ ಓದ್ಕೊಳ್ಳಿ. 3 to 4 hours ಆ ರೀತಿ ಕನ್ಫ್ಯೂಷನ್ ಆಗೋದನ್ನ ಓದ್ಕೊಳ್ತಾ ಬಂದರೆ ಸಾಕು. ನೆಕ್ಸ್ಟ್ ಶುಕ್ರವಾರ ಮೆಂಟಲ್ ಎಬಿಲಿಟಿಗೆ ಟೈಮ್ ಕೊಡ್ತಾ ಬನ್ನಿ. ಮೆಂಟಲ್ ಎಬಿಲಿಟಿಲಿ ಯಾವುದಾದ್ರೂ ಫಾರ್ಮುಲಾ ಆಗಿರ್ಬೋದು, ಅಥವಾ ಏನೋ ಡಿಫ್ರೆಂಟಾಗಿ ಏನಾದರೂ ನೋಡ್ಕೊಳೋದಾಗಿರ್ಬೋದು, ಏನಾದರೂ ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ ಇರ್ಬೋದು, ಅಂಥವು ಮಾತ್ರ. ಇಷ್ಟು ದಿನ ನೀವು ಸಡನ್ನಾಗಿ ಒಂದೇ ದಿನದಲ್ಲಿ ಮೆಂಟಲ್ ಎಬಿಲಿಟಿ ಮುಗ್ಸೋಕ್ಕಾಗಲ್ಲ. ಜಸ್ಟ್ ನಿಮಗೆ ಫಾರ್ಮುಲಾಗಳು ಯಾವುದಾದ್ರೂ ಕನ್ಫ್ಯೂಷನ್ ಆಗಂಗಿದೆ. ಈಗ ಧೋನಿ ಮತ್ತು ಪ್ರವಾಹದ ಬಗ್ಗೆ ಡಿಫ್ರೆಂಟ್ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಸರಳ ಬಡ್ಡಿ ಆಗಿರ್ಬೋದು, ದೂರ ಮತ್ತು ನಮಗೆ ಸಮಯ ಆಗಿರ್ಬೋದು, ಅವುಗಳ ಮೇಲೆ ಫಾರ್ಮುಲಾಗಳನ್ನು ನೋಡ್ಕೊಳ್ತಾ ಟ್ರಿಕ್ ನೀವೇನು ನೆನಪಿಟ್ಕೊಂಡಿರ್ತೀವಿ ಅದನ್ನು ನೆನಪು ಮಾಡಿಕೊಂಡ್ರೆ ಸಾಕು. ಇನ್ನು ಸ್ಟ್ಯಾಟಿಕ್ ಜಿ ಕೆಗೆ ಸ್ವಲ್ಪ ಸಮಯ ಕೊಡಿ. ಯಾಕಂದರೆ ಪೊಲೀಸ್ ಎಕ್ಸಾಮ್ ಆಗಿರೋದ್ರಿಂದ ನನ್ನ ಗೆಸ್ ಪ್ರಕಾರ ಸ್ಟ್ಯಾಟಿಕ್ ಜಿ ಕೆ ಮೇಲೆ ಪ್ರಶ್ನೆಗಳು ಕೇಳ್ತಾ ಬರ್ಬೋದು. ಸ್ವಲ್ಪ ಒಂದು 5 ರಿಂದ 8 ಕ್ವಶನ್ ಕೇಳ್ತಾ ಬರ್ಬೋದು. ಏನು ನಮಗೆ ಕವಿಗಳಾಗಿರ್ಬೋದು, ಅವರು ಬರೆದಂತಹ ಕೃತಿಗಳಾಗಿರ್ಬೋದು, ಮತ್ತು ಅವರಿಗಿದ್ದಂತಹ ಬಿರುದುಗಳಾಗಿರ್ಬೋದು, ಇಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ಬೋದು. ಇದು ಕರೆಂಟ್ ಅಫೇರ್ಸಲ್ಲಾದರೂ ಇರ್ಬೋದು, ಅಥವಾ ಸ್ಟ್ಯಾಟಿಕ್ ಜಿ ಕೆಲ್ಲಾದರೂ ಕೇಳ್ತಾ ಬರ್ಬೋದು. ಇದು ನನ್ನ ಒಂದು ಪ್ರಿಡಿಕ್ಷನ್ ಸ್ನೇಹಿತರೆ, ನೆನಪಲ್ಲಿ ಇಟ್ಕೋಬೇಕು. ಪೊಲೀಸ್ ಎಕ್ಸಾಮ್ ಆಗಿರೋದ್ರಿಂದ ಕೇಳ್ಬೋದು ಇದ್ರ ಬಗ್ಗೆ ಎಲ್ಲ, ಹಾಗಾಗಿ ನೆನಪಲ್ಲಿ ಇಟ್ಕೋಬೇಕಾಗ್ತದೆ. ಮತ್ತು ಕರ್ನಾಟಕದ ಮತ್ತು ಭಾರತದ ಪ್ರಶಸ್ತಿಗಳ ಮೇಲೂ ಸಹ ನಿಮಗೆ ಸ್ಟ್ಯಾಟಿಕ್ ಜಿ ಕೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಭಾರತ ರತ್ನ ಆಗಿರ್ಬೋದು, ಕರ್ನಾಟಕ ರತ್ನ ಆಗಿರ್ಬೋದು, ಸರಸ್ವತಿ ಸಮ್ಮಾನ ಆಗಿರ್ಬೋದು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಗಿರ್ಬೋದು, ಜ್ಞಾನಪೀಠ ಆಗಿರ್ಬೋದು, ನೋಬೆಲ್ ಆಗಿರ್ಬೋದು, ಇಂಥವುಗಳ ಮೇಲೆ ಪ್ರಶ್ನೆಗಳನ್ನು ಅತಿ ಹೆಚ್ಚಾಗಿ ಕೇಳ್ಬೋದು ಅಂತ ನನ್ನ ಒಂದು ಪ್ರಿಡಿಕ್ಷನ್ನು ಓದಿರಬೇಕಾಗ್ತದೆ. ಇನ್ನು 100% ಪ್ರಿಡಿಕ್ಷನ್ ಟಾಪಿಕ್ಸನ್ನು ಸ್ವಲ್ಪ ಓದ್ಕೊಳ್ತಾ ಬನ್ನಿ. ನೀವು ಶುಕ್ರವಾರ ಏನು ಮಾಡಬೇಕಂದ್ರೆ ತುಂಬ ಈಸಿ ಇರೋದು. ಈಗ ಸಂವಿಧಾನದಲ್ಲಿ ಹೆಂಗೆ ಓದಿದ್ರೆ ನನಗೆ ಕನ್ಫ್ಯೂಷನ್ ಆಗಲ್ಲ, ಬಟ್ ಒಂದು ಸಲ ಓದಿರಬೇಕಲ್ಲ ಲಾಸ್ಟ್ ಮೂಮೆಂಟಲ್ಲಿ ಅಂತ ಹೇಳಿದಾಗ ಅಂಥದ್ದನ್ನ ನೀವು ಶುಕ್ರವಾರ ಸ್ವಲ್ಪ ಓದ್ಕೊಳ್ತಾ ಬನ್ನಿ. ಇತಿಹಾಸದಲ್ಲಿ ಎಂಥ ಟಾಪಿಕನ್ನು ಓದ್ತಾ ಬರ್ತೀರಾ? ಈಗ ಮಹಾಜನಪದಗಳು ತುಂಬಾ ಇಂಪಾರ್ಟೆಂಟು, ಗಣರಾಜ್ಯಗಳು ತುಂಬಾ ಇಂಪಾರ್ಟೆಂಟು. ಇನ್ನು ಯುರೋಪಿಯನರ ಆಗಮನ ಅಂತ ಬಂದ ತಕ್ಷಣ ಅಲ್ಲಿ ಆರ್ಡರ್ ವೈಸ್ ಕೇಳ್ತಾ ಬರ್ತದೆ, ಅದು ಇಂಪಾರ್ಟೆಂಟು. ಮತ್ತು ಪ್ರಮುಖ ಯುದ್ಧಗಳಂತ ಬರ್ತವೆ, ಅವುಗಳನ್ನು ನೀವು ಓದ್ಕೊಳ್ತಾ ಬರಬೇಕಾಗುತ್ತೆ. ಅದು ತುಂಬ ಸುಲಭವಾಗಿರುವಂಥದ್ದು. ಇನ್ನು ಸಂವಿಧಾನದಲ್ಲಿ ಅಂತ ಬಂದ ತಕ್ಷಣ ಈಸಿಯಾಗಿ ಕೇಳುವಂಥ ಪ್ರಶ್ನೆಗಳು ಯಾವುದು, ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು, ಹೇಳಿಕೆಗಳನ್ನು ನೀಡಿರ್ತಾರೆ, ಅವುಗಳ ಮೇಲೆ ಪ್ರಶ್ನೆ ಕೇಳ್ತಾ ಬರ್ತಾನೆ. ಅಂಥವುಗಳನ್ನು ಈಸಿ ಇರೋದನ್ನ ನೀವು ಓದ್ಕೊಳ್ತಾ ಬಂದರೆ ಸಾಕಂದ್ರೆ 100% ಕೇಳ್ತಾನೆ ನನ್ನ ಟಾಪಿಕನ್ನು. ಸಂವಿಧಾನ ಮತ್ತು ಇತಿಹಾಸವನ್ನು ಶುಕ್ರವಾರ ಓದ್ಕೊಳ್ತಾ ಬನ್ನಿ. ಇನ್ನು ಶನಿವಾರ ಏನು ಮಾಡಬೇಕಂದ್ರೆ ಕರೆಂಟ್ ಅಫೇರ್ಸನ್ನು ರಿವಿಷನ್ ಮಾಡಬೇಕಂದ್ರೆ ಎಲ್ಲ ಓದೋದಲ್ಲ. ಈಗ ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸಲ್ಲಿ ನಿಮಗೆ ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಕನ್ಫ್ಯೂಷನ್ ಆಗುತ್ತೆ. ಎಷ್ಟೊಂದು ICC ಮೆನ್ ಆಯಿತು, ICC ವುಮೆನ್ ಆಯಿತು, ವುಮೆನ್ T20, ಮೆನ್ T20 ಕನ್ಫ್ಯೂಷನ್ ಆಗ್ಬಿಡಿ, ಯಾರು ಗೆದ್ದರು ಯಾರು ಸೋತರು ಅಂತ. ಅಂಥವು ಮಾತ್ರ ರಿವಿಷನ್ ಮಾಡಬೇಕು. ಇನ್ನು ವಿಂಬಲ್ಡನ್ನು, ಆಸ್ಟ್ರೇಲಿಯನ್ನು, ಏನು ಓಪನ್ ಟೆನ್ನಿಸ್ ಅಂತ ಬರ್ತಾವಲ್ಲ, ಅದರಲ್ಲಿ ಯಾರು ಗೆದ್ದರು ಅವೆಲ್ಲ ನನಗೆ ಚೆನ್ನಾಗಿ ಕ್ಲಾರಿಟಿ ಇದೆ ಅಂದರೆ ಅವನ್ನೆಲ್ಲ ಏನು ರಿವಿಷನ್ ಮಾಡೋಕ್ಕೆ ಹೋಗ್ಬಿಡಿ. ಎಲ್ಲಿ ಡೌಟ್ ಇದೆ ಅಂಥವು ಮಾತ್ರ ಕರೆಂಟ್ ಅಫೇರ್ಸಲ್ಲಿ ನೀವು ರಿವಿಷನ್ ಮಾಡ್ತಾ ಬಂದಲ್ಲಿ ನಿಮಗೆ ಕನ್ಫ್ಯೂಷನ್ ಆಗಲ್ಲ ಸ್ನೇಹಿತರೆ. ಇನ್ನು ಸಬ್ಜೆಕ್ಟಲ್ಲಿ 100% ಪ್ರಿಡಿಕ್ಷನ್. ಜಿಯೋಗ್ರಫಿ, ಸೈನ್ಸನ್ನು ನೀವು ಲಾಸ್ಟಲ್ಲಿ ಓದ್ಕೊಳ್ಳಿ. ಯಾಕಂದರೆ ಇವು ಹಿಸ್ಟ್ರಿ, ಪೊಲಿಟಿ ಈಸಿನೇ ಇರುತ್ತೆ. ಜಿಯೋಗ್ರಫಿ, ಸೈನ್ಸಲ್ಲಿ ಸ್ವಲ್ಪ ಕಷ್ಟ ಆಗುವಂಥ ಟಾಪಿಕ್ಗಳಿರ್ತವೆ. ಈಗ 100% ಯಾವ್ದು ಕೇಳ್ತಾನೆ, ಸಾಗರ ಪ್ರವಾಹಗಳು ಬಗ್ಗೆ 100% ಪ್ರಶ್ನೆ ಕೇಳ್ತಾನೆ. ಇಲ್ಲಾಂದರೆ ಯಾವುದೋ ಒಂದು ಜಲಸಂಧಿ ಕೊಟ್ಬಿಟ್ಟು ಅವುಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಇಲ್ಲ ಗಡಿ ರೇಖೆಗಳನ್ನು ಕೊಟ್ಬಿಟ್ಟು ಅವುಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಇಲ್ಲ ವಿಸ್ತೀರ್ಣದಲ್ಲಿರುವಂತಹ ಕರ್ನಾಟಕದ, ಭಾರತದ ರಾಜ್ಯಗಳು ಅಥವಾ ಕರ್ನಾಟಕದ ಜಿಲ್ಲೆಗಳನ್ನು ಆರ್ಡರ್ ವೈಸ್ ಕೇಳ್ತಾ ಬರ್ತಾನೆ. ನೀವು 100% ಪ್ರಿಡಿಕ್ಷನ್ ಆಗುವಂಥದ್ದು ನೀವು ಇಲ್ಲಿ ಓದಿರಬೇಕಾಗುತ್ತೆ. ಇನ್ನು ಕರ್ನಾಟಕದ ನದಿಗಳ ವ್ಯವಸ್ಥೆ ಅಂತ ಬಂದಾಗ ಅವುಗಳು ಸಹ ನೀವು ಓದ್ತಾ ಬರಬೇಕಾಗ್ತದೆ. ಅಲ್ಲಿ ನಿಮಗೆ ಪ್ರಶ್ನೆಗಳನ್ನು ಭಾರತದ ನದಿಗಳು, ಕರ್ನಾಟಕ ನದಿಗಳ ಬಗ್ಗೆ ಮಿನಿಮಮ್ 2 ರಿಂದ 3 ಪ್ರಶ್ನೆಗಳು ಕೇಳ್ತಾನೆ PC ಎಕ್ಸಾಮ್ಗೆ. ನೀವು ಓದಿರಲೇಬೇಕಾಗ್ತದೆ. ಇನ್ನು ಆಲ್ಮೋಸ್ಟ್ ಶಿಲೆಗಳು, ಜ್ವಾಲಾಮುಖಿಗಳು, ಭೂಕಂಪಗಳು ಇವೆಲ್ಲ ಆಲ್ಮೋಸ್ಟ್ ನೀವು ಓದಿರ್ತೀರ, ಮತ್ತೇನು ಓದೋಂಥ ಅವಶ್ಯಕತೆ ಇಲ್ಲ. ಅದೆಲ್ಲ ಈಸಿ ಇರೋಂಥ ಟಾಪಿಕ್ಕು, ಪದೇ ಓದೋಂಥ ಅವಶ್ಯಕತೆ ಇಲ್ಲ. 100% ಕೇಳುವಂಥದ್ದು ನಾವು ಓದ್ಕೊಳ್ಳಿ. ಇನ್ನು ವ್ಯವಸಾಯ ಅಂತ ಬಂದ ತಕ್ಷಣ ಭತ್ತ, ರಾಗಿ, ಅವುಗಳಿರುವಂಥ ವೈಜ್ಞಾನಿಕ ಹೆಸರುಗಳು ಯಾವುದು ಅತಿ ಹೆಚ್ಚು, ಮತ್ತು ಕಲ್ಲಿದ್ದಲು, ಅದರಲ್ಲಿ ಬರುವಂತಹ ಒಂದು ಲೋಹಗಳು, ಅಲೋಹಗಳು ಅಂತ ಬಂದಾಗ ಅದರಲ್ಲಿ ಬರುವಂತಹ ಖನಿಜಗಳು ಯಾವುದು, ಮತ್ತು ಅದರ ಅದಿರುಗಳು ಯಾವುದು ಅಂತ ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಪ್ಲೇಸಸ್ಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಅವನ್ನೆಲ್ಲ ನೀವು ಓದಿರಲೇಬೇಕಾಗ್ತದೆ ಸ್ನೇಹಿತರೆ. ಅವನು ಸಹ ಸ್ವಲ್ಪ ಮಟ್ಟಿಗೆ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟೇ ಆಗಿರ್ತದೆ. ಸೊ ಹಾಗಾಗಿ ಅವನ ಪ್ರಿಡಿಕ್ಷನ್ ಸಹ ನೀವು ಮಾಡ್ತಾ ಬರ್ಬೋದು. ಇನ್ನು ಸೈನ್ಸಲ್ಲಿ ಏನು ಓದ್ಕೋಬೇಕು, ಈಗ SI ಯೂನಿಟ್ಸ್ ಅಂತ ಆಗಿರ್ಬೋದು, ಮತ್ತು ಕೆಲವೊಂದು ಉಪಕರಣಗಳಾಗಿವೆ. SI ಯೂನಿಟ್ಸ್ ಅಂತ ಬಂದ ತಕ್ಷಣ ಯಾವುದೋ ಒಂದು ಉಷ್ಣದಾಗಿರ್ಬೋದು, ಮತ್ತು ನಿಮಗೆ ಸಾಮರ್ಥ್ಯದಾಗಿರ್ಬೋದು, ಓಜೋನ್ ಪದರ ಅಳಿಯೋದಾಗಿರ್ಬೋದು, ಇಂಥವಕ್ಕೆಲ್ಲ ನಮಗೆ ಯಾವ ಯೂನಿಟಿಂದ, SI ಯೂನಿಟಿಂದ ಅಳಿತಾರೆ ಅಂತೆಲ್ಲ ಪ್ರಶ್ನೆಯನ್ನು ಕೇಳ್ತಾರೆ. ಅವನ್ನೆಲ್ಲ ಓದ್ಕೋಬೇಕು. ಇನ್ನು ನಮಗೆ ವಿದ್ಯುತ್ ಪ್ರವಾಹ ಆಗಿರ್ಬೋದು ಅವನ್ನೆಲ್ಲ ಕೇಳ್ತಾ ಬರ್ತಾರೆ. ಇನ್ನು ಪ್ರಮುಖ ಉಪಕರಣಗಳು, ಆಮೀಟರ್ ಅಂದರೆ ಏನು, ಕ್ರಯನೋಮೀಟರ್ ಅಂದರೆ ಏನು, ಥರ್ಮೋಮೀಟರ್ ಅಂದರೆ ಏನು, ಲ್ಯಾಕ್ಟೋಮೀಟರ್ ಅಂದರೆ ಏನು, ಇಂಥವುಗಳನ್ನು ನೀವು ರಿವಿಷನ್ ಮಾಡ್ಕೊಳ್ತಾ ಬರಬೇಕು. ಅವು 100% ಜನರಲ್ ಸೈನ್ಸಲ್ಲಿ ಕೇಳುವಂತಹ ಪ್ರಶ್ನೆಗಳೇ ಆಗಿರ್ತವೆ ಸ್ನೇಹಿತರೆ. ಅದನ್ನು ಸಹ ಓದಿರಲೇಬೇಕಾಗ್ತದೆ. ಇನ್ನು ಫಿಸಿಕ್ಸಲ್ಲಿ ಆಲ್ಮೋಸ್ಟು
ಗುರುತ್ವ ಆಗಿರ್ಬೋದು, ಕಾಂತತ್ವ ಆಗಿರ್ಬೋದು, ಬೆಳಕು ಆಗಿರ್ಬೋದು, ಅಲ್ಲಿ ಏನಾದರೂ ಕನ್ಫ್ಯೂಷನ್ ಆಗೋದು ಮಾತ್ರ ಓದ್ಕೊಳ್ತಾ ಬನ್ನಿ. ಅದನ್ನು ಸಹ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತದೆ. ಇನ್ನು ಶನಿವಾರ ಅಂತ ಬಂದ ತಕ್ಷಣ ಇಷ್ಟು ಮಾಹಿತಿಗಳನ್ನು ನೀವು ತಿಳ್ಕೊಂಡಿರಲೇಬೇಕಾಗ್ತದೆ. ಆಲ್ಮೋಸ್ಟ್ 10 ಗಂಟೆಗೆ, ಶನಿವಾರ ರಾತ್ರಿ 10 ಗಂಟೆಗೆ ನೀವು ಓದೋದನ್ನು ನಿಲ್ಲಿಸ್ತಾ ಬರಬೇಕು. ಸೊ ಬಂದು ಶನಿವಾರ ಆಗಾದರೆ ನೀವು ಬೇಗ ಹೋಗಿ ಟ್ರಾವೆಲ್ ಮಾಡಿ ಅಂದರೆ ಟ್ರಾವೆಲ್ ಮಾಡ್ತಾನೆ ಆರಾಮ್ಸೆ ಓದ್ಕೊಳ್ತಾ ಬರ್ಬೋದು. ಅದ್ರಾಗೇನು ತೊಂದರೆ ಇಲ್ಲ. ಆಲ್ಮೋಸ್ಟ್ ಓದಿದ್ದೀರ ಅಂದರೆ ನೀವೇನು ಶನಿವಾರ ಓದೋಂಥ ಅವಶ್ಯಕತೆಯೇ ಇಲ್ಲ. ಬಟ್ ಯಾವುದೇ ಕಾರಣಕ್ಕೂ ಏನು ಹೊಸದು ಓದಬೇಡಿ. ಇನ್ನು 3 ದಿನ ನಾಳೆಯಿಂದ ಯಾವುದೇ ಕಾರಣಕ್ಕೂ ಹೊಸದನ್ನು ಓದೋಕ್ಕೆ ಹೋಗಬೇಡಿ. ಮತ್ತು ಯಾವುದೇ ಟೆಸ್ಟನ್ನು ಅಟೆಂಡ್ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಕ್ವಿಜ್ಗಳನ್ನು ಸಹ ನೀವು ಅಟೆಂಡ್ ಮಾಡೋಂಥ ಅವಶ್ಯಕತೆ ಇಲ್ಲ. ಇಷ್ಟು ದಿನ ಓದಿದೆ ಅಂದರೆ ಕೊನೆ ಅಟ್ಲೀಸ್ಟ್ ನಾನು ಆಲ್ಮೋಸ್ಟ್ ಲಾಸ್ಟ್ 10ರಿಂದ 15 ದಿನ ಏನು ಅಟೆಂಡ್ ಮಾಡಿಬಿಡಿ ಅಂತಲೇ ಹೇಳ್ತೀನಿ. ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ದಯವಿಟ್ಟು ನಾಳೆಯಿಂದ ಒಂದು ಟೆಸ್ಟನ್ನು ಅಟೆಂಡ್ ಮಾಡ್ತಾ ಹೋಗ್ಬೇಡಿ, ಕ್ವಿಜ್ಗಳನ್ನು ಅಟೆಂಡ್ ಮಾಡ್ತಾ ಹೋಗ್ಬೇಡಿ. ಇಫ್ ಹಿಂಗೆ ಸಿಲೆಬಸ್ ಟೆಸ್ಟು ಕೆಲವೊಂದು ಇಂಪಾರ್ಟೆಂಟ್ ಇದೆ ನಾನು ಬಿಡಿಸ್ಲೇಬೇಕು ಅನ್ನೋರು ಕ್ವಶನ್ ನೋಡಿ ಆನ್ಸರ್ ನೋಡ್ಕೊಳ್ತಾ ಹೋದರೆ ಸಾಕು ಸ್ನೇಹಿತರೆ. ಅದನ್ನು ನೆನಪಿಟ್ಕೋಬೇಕಾಗ್ತದೆ. ಸೊ ಇಲ್ಲಿ ಬೇರೆ ಬೇರೆ ಕಡೆ ಪರೀಕ್ಷಾ ಕೇಂದ್ರವಿತ್ತಂದರೆ ದಯವಿಟ್ಟು ಹಿಂದಿನ ದಿನ ನೈಟೇ ಬಂದು ಸ್ಟೇ ಆಗಿ ಮಾರ್ನಿಂಗು ನಿದ್ದೆಗಟ್ಟಿ ಬಂದು ಎಕ್ಸಾಮನ್ನು ಬರೀಬೇಡಿ, ನನ್ನ ಸಲಹೆ ಇದು. ಎರಡನೇದು, ನಿಮ್ಮ ಸ್ವಂತ ಜಿಲ್ಲೆಯಲ್ಲಿ ಪರೀಕ್ಷಾ ಕೇಂದ್ರ ಕೇವಲ ಜಸ್ಟ್ 50 ಕಿಲೋಮೀಟರ್ ಇದೆ ಸರ್ ಅಂದಾಗ ನೀವು ಆಲ್ಮೋಸ್ಟ್ ಬೆಳಿಗ್ಗೆ ನೈಟೆಲ್ಲ ನಿದ್ದೆ ಬರಲ್ಲ, 5 ಗಂಟೆಗೆ ಎದ್ದು ಹೋಗೋಂಥ ಅವಶ್ಯಕತೆ ಇರುತ್ತೆ. ಅಂಥ ಅಭ್ಯರ್ಥಿಗಳು ಸಹ ಅನುಕೂಲ ಇದ್ದರೆ ದಯವಿಟ್ಟು ನೀವು ಸಹ ಅಷ್ಟೇ ನಿಮ್ಮ ಜಿಲ್ಲೆಗೆ ಹೋಗಿ ಆಲ್ಮೋಸ್ಟ್ ಕೇವಲ 10ರಿಂದ 15 ಕಿಲೋಮೀಟರ್ ಅಷ್ಟೇ ಡಿಸ್ಟಿಕ್ ಇದೆ ಅಂದಾಗ ನಿಮ್ಮ ಮನೇಲೇ ಮಲ್ಕೊಳ್ಳಿ, ಪರವಾಗಿಲ್ಲ. ಬಟ್ ಮಿನಿಮಮ್ 35ರಿಂದ 40 ಅಂದರೆ ಮಿನಿಮಮ್ 2 ತಾಸು ಅಥವಾ 1.5 ಗಂಟೆಯಿಂದ 2 ಗಂಟೆ ಜರ್ನಿ ಇದೆ ಅನ್ನೋರು ದಯವಿಟ್ಟು ಬೆಳಿಗ್ಗೆ ಹೋಗೋದಕ್ಕಿಂತ ಅಲ್ಲೇ ಹೋಗಿ ಎಲ್ಲರೂ ಒಂದು ಕಡೆ ಸ್ಟೇ ಆಗಿ ಎಕ್ಸಾಮ್ ಬರೀರಿ. ಯಾರು ಸೀರಿಯಸ್ ಆಗಿ ಓದ್ತಿದ್ದೀರಾ ಅವ್ರು ಮಾತ್ರ. ಇಲ್ಲ ಸರ್ ಸುಮ್ಮನೆ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ, ಒನ್ ಟೈಮ್ ಓದಿದ್ದೀನಿ, ನಾನು ನೆಕ್ಸ್ಟ್ KSRP CID ಬೇರೆದಕ್ಕೆ ಓದ್ತಾ ಇದ್ದೀನಿ ಅನ್ನೋರು ನಿಮ್ಮ ಪಾಡಿ ನೀವು ಆರಾಮಾಗಿ ಎದ್ದೋದ್ರೆ ಸಾಕು ಸ್ನೇಹಿತರೆ. ಸೊ ಕೊನೆಯದಾಗಿ ಶುರು ಮಾಡಬೇಕಾದ್ರೆ ರಾಯರನ್ನು ನೆನೆದೆ, ಕೊನೆಗೂ ಸಹ ನಾನು ನಿಮಗೆ ರಾಯರನ್ನೇ ತೋರಿಸ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮತರಚಾಯ ಭಜತಂ ಕಲ್ಪವೃಕ್ಷಾಯ ನಮತಂ ಕಾಮಧೇನುವೆ. ಪ್ರತಿದಿನ ಮುಂಜಾನೆ ಮತ್ತು ಮಲಗುವಾಗ ನಾನು ಈ ಒಂದು ಮಂತ್ರವನ್ನು ಹೇಳ್ಬಿಟ್ಟೆ ಮಲಗ್ತೀನಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದಾಗುತ್ತೆ. ರಾಯರಿದ್ದಾರೆ, ಅವ್ರನ್ನ ನಂಬಿ ಅದರ ಜೊತೆಗೆ ನಿಮ್ಮ ಒಂದು ಧೈರ್ಯ, ಆತ್ಮಸ್ಥೈರ್ಯ ಇತ್ತಂದರೆ 100% ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಅಬ್ದಿ ಅಕಾಡೆಮಿಯಿಂದ ಯಾವಾಗಲೂ ನಿಮಗೆ ವಿಶ್ವಾಸ ಇರುತ್ತೆ. ತುಂಬ ಜನ ಅಭ್ಯರ್ಥಿಗಳು ಇವತ್ತು ಮೆಸೇಜ್ ಹಾಕಿದ್ದೀರಾ, ಕೊನೆಯದಾಗಿ ನನಗೆ ವಿಶ್ ಮಾಡಿ ಸರ್, ಇವತ್ತು ಗುರು ಪೂರ್ಣಿಮಾ ಇದೆ ಅಂತ ಹೇಳ್ಬಿಟ್ಟು ಮೆಸೇಜೆಲ್ಲ ಮಾಡಿದ್ರಿ ನೆನ್ನೆಲ್ಲ. ಸೊ ಅಂಥರಿಗೆಲ್ಲ ಆದಷ್ಟು ರಿಪ್ಲೈನ ಕೊಟ್ಟಿದ್ದೀನಿ. ಸ್ವಲ್ಪ ಜನ ಕೊಡೋಕ್ಕಾಗಿಲ್ಲ, ಆದಷ್ಟು ಬೇಗ ಕೊಡ್ತೀನಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಸಹ ನಮ್ಮ ಆಶೀರ್ವಾದ, ನಂದಾಗಿರ್ಬೋದು, ತ್ರಿವೇಣಿಯವ್ರದ್ದಾಗಿರ್ಬೋದು, ಮತ್ತು ನಿಮ್ಮ ತಂದೆ ತಾಯಿ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ. ಗುರು ರಾಯರ ಆಶೀರ್ವಾದ, ತಾಯಿ ಚಾಮುಂಡಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಎಲ್ರಿಗೂ ಸಹ ನಾನು ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಸಹ ಯೂಸ್ಫುಲ್ ಆಗೋ ಥರ ಈ ವಿಡಿಯೋ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ ನೀವು ಸಹ ಎಕ್ಸಾಮ್ ಹಾಲಲ್ಲಿ ಕ್ವಶನನ್ನು ಬಿಡಿಸ್ತಾ ಆದಷ್ಟು ಬೇಗ ಸಕ್ಸಸ್ಸನ್ನು ಕಾಣ್ರಿ ಅಂತ ಹೇಳ್ತಾ, ಪ್ರತಿಯೊಬ್ಬರು ಸಹ ಓದಿದ್ದೀರಾ, ಓದ್ದನಿಗೆ ಕಷ್ಟಪಟ್ಟನಿಗೆ ಯಾವತ್ತೂ ಸೋದಿರಲ್ಲ, ನೆನಪಿರಲಿ. ಗೆಲುವು ಬರೋದು ಸ್ವಲ್ಪ ತಡ ಆಗ್ಬೋದು, ಬಟ್ ಈ ವರ್ಷ 100% ನಿಮಗೆ ಒಂದಲ್ಲ ಒಂದು ಎಕ್ಸಾಮ್ಗಳಲ್ಲಿ ಗೆಲುವು ಸಿಕ್ಕೇ ಸಿಗುತ್ತೆ. ಆದಷ್ಟು ಏನು ಸೀರಿಯಸ್ಸಾಗಿ PC ಸಿವಿಲ್ಗಂತಲೇ ಓದಿದರೆ ಎಲ್ರಿಗೂ ಸಹ ಇದರಲ್ಲೇ ಗೆಲುವು ಸಿಗಲಿ. ತುಂಬ ಸೀಟ್ಸ್ ಇದ್ದಾವೆ, ಆದಷ್ಟು ಎಲ್ರಿಗೂ ಸಹ ಒಳ್ಳೆಯದಾಗೇ ಆಗುತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ಗುರುರಾಯರನ್ನು ನೆನೆದು ಎಲ್ರಿಗೂ ಸಹ ಶುಭವಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ತುಂಬ ಕೇರ್ಫುಲ್ಲಾಗಿ ಜಾಗರೂಕತೆಯಿಂದ ಓದಿ. ನಿಮ್ಮ ಶನಿವಾರ ರಾತ್ರಿ 10 ಗಂಟೆಯಿಂದ ಇಡುವಂತಹ ಒಂದೊಂದು ಸ್ಟೆಪ್ಪು ಸಹ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ ಎಕ್ಸಾಮ್ ದೃಷ್ಟಿಯಿಂದ. ಸೊ ವಿಡಿಯೋ ತುಂಬ ಸ್ವಲ್ಪ ಜನಕ್ಕೆ ಓವರ್ ಅನಿಸ್ಬೋದು, ಅದು ಅನಿಸಿದ್ರು ಪರವಾಗಿಲ್ಲ. ನನ್ನನ್ನು ನಂಬಿರುವಂತಹ ಅಭ್ಯರ್ಥಿಗಳಿಗೆ ಇದು 100% ಉಪಯೋಗ ಆಗುತ್ತೆ. ಅದಕ್ಕೋಸ್ಕರನೇ ತುಂಬ ಪ್ಲ್ಯಾನ್ಡ್ ವೈಸೇ ನಿಮಗೆ ಟ್ರಿಕ್ಗಳನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ನೀವು ಸಾಲ್ವ್ ಮಾಡ್ತಾ ಬರಬೇಕಾಗ್ತದೆ. ಇನ್ನು 3 ದಿನಗಳ ತಯಾರಿ ನೀವು ಓನಾಗಿ ಏನಾದರೂ ಇತ್ತಂದರೆ 100% ಅದನ್ನು ನೀವು ಫಾಲೋ ಮಾಡ್ಕೊಳ್ತಾ ಹೋಗಿ, ಏನು ತೊಂದರೆ ಇಲ್ಲ. ಅದನ್ನು ಸಹ ಓದಿದರೂ ಏನು ತೊಂದರೆ ಇಲ್ಲ, ಅದೇ ಥರ ಓದ್ಕೊಳ್ತಾ ಹೋಗಿ. ಅಥವಾ ನಾನು ಹೇಳಿದ್ದೇ ಓದಬೇಕಂತೇನಿಲ್ಲ, ನಾನು ಪ್ರತಿ ಎಕ್ಸಾಮ್ಗಳಿಗೂ ಈ ರೀತಿಯೇ ಸ್ಟ್ರಾಟಜಿಯನ್ನು ಮಾಡ್ಕೊಳ್ತಾ ಬರ್ತಿದ್ದೆ ಸ್ನೇಹಿತರೆ. ಅದನ್ನು ಮುಂಚೆನೇ ಡಿಸೈಡ್ ಮಾಡ್ಕೊಳ್ತಾ ಇದ್ದೆ. ಲಾಸ್ಟ್ 3 ಡೇಸ್ ಇಂತಿಂಥ ಕನ್ಫ್ಯೂಷನ್ ಆಗುತ್ತೆ, ಲಾಸ್ಟ್ ಡೇ ಇಂಥ ಈಸಿ ಪ್ರಿಡಿಕ್ಷನ್ ಟಾಪಿಕ್ನ ಮತ್ತೆ ರಿವಿಷನ್ ಮಾಡ್ಕೋಬೇಕು. ಯಾಕಂದರೆ ಗೊತ್ತಿರೋಂಥ ಟಾಪಿಕಲ್ಲಿ ಅಂಕಗಳು ಮಿಸ್ ಆಗಬಾರ್ದು. ನಮಗೆ ಗೊತ್ತಿರೋದು ಪರವಾಗಿಲ್ಲ, ಓದ್ರೂ ಪರವಾಗಿಲ್ಲ, ಬಟ್ ಗೊತ್ತಿರುವಂಥ ಟಾಪಿಕಲ್ಲಿ ಯಾವುದೇ ಕಾರಣಕ್ಕೂ ಅಂಕಗಳು ಮಿಸ್ ಆಗಬಾರ್ದು. ಹಾಗಾಗಿ ಈಸಿ ಟಾಪಿಕನ್ನು ಆದಷ್ಟು ಬೇಗ ರಿವಿಷನ್ ಮಾಡ್ಕೊಳ್ಳಿ. ಈಗ ಸಂವಿಧಾನದಲ್ಲಿ ವಿಧಿ ಫಿಕ್ಸು, ಅನುಸೂಚಿಗಳು ಫಿಕ್ಸು, ಭಾಗಗಳು ಫಿಕ್ಸು, ತಿದ್ದುಪಡಿಗಳು ಫಿಕ್ಸು, 4 ಕ್ವಶನ್ ಇಲ್ಲೇ ಬಂದೋಗ್ತಾವೆ ಅಂತಂದ್ರೆ ರಿವಿಷನ್ ಮಾಡಲೇಬೇಕಲ್ಲ. ಯಾವುದೇ ಕಾರಣಕ್ಕೂ ಅಂಕಗಳು ನಮಗೆ ಹೋಗಬಾರ್ದು ಸ್ನೇಹಿತರೆ, ಹಾಗಾಗಿ ನೆನಪಿರಬೇಕಾಗ್ತದೆ. ಸೊ ಇಷ್ಟು ಸಹ ಇವತ್ತಿನ ಒಂದು KE ಎಕ್ಸಾಮ್ನ ಯಾವ ರೀತಿ ನೀವು ಸಮಯ ನಿರ್ವಹಣೆ ಮಾಡಬೇಕು, ಹಿಂದಿನ ದಿನ ನಿಮ್ಮ ಸ್ಟ್ರಾಟಜಿ ಯಾವ ರೀತಿ ಇರಬೇಕು, ಕೊನೆಯ 3 ದಿನ ನಿಮ್ಮ ಸ್ಟ್ರಾಟಜಿ ಯಾವ ರೀತಿ ಇರಬೇಕಂತ ಹೇಳ್ಬಿಟ್ಟು ನಾನಿಲ್ಲಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬಂದಿದ್ದೀನಿ ಸ್ನೇಹಿತರೆ. ಕ್ವಶನ್ ಪೇಪರ್ ಕೊನೆಯದಾಗಿ ಯಾವ ರೀತಿ ಬಿಡಿಸ್ಬೇಕಂತಲೂ ಸಹ ನಾನು ಸ್ವಲ್ಪ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರ್ತೀನಿ. ನಮ್ಮದೇ ಆದಂತಹ ಒಂದು ಮಾಕ್ ಟೆಸ್ಟನ್ನು ತೊಗೊಳ್ತಾ ಬರ್ತೀನಿ. ಸೊ ಇಲ್ಲಿ ನಿಮಗೊಂದು ಕ್ವಶನ್ ತೋರಿಸ್ತೀನಿ ಸ್ನೇಹಿತರೆ. ಇದು ನಮ್ಮ ಮಾಕ್ ಟೆಸ್ಟಲ್ಲಿ ಕೊಡ್ತಿರೋದು. ನಮ್ಮ ಅಬ್ದಿ ಅಕಾಡೆಮಿ ಪ್ಲೇಸ್ಟೋರ್ ಆ್ಯಪ್ ಇದೆ.
ಸೊ ಪ್ಲೇಸ್ಟೋರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಜಸ್ಟ್ 370 ರುಪೀಸ್ಗೆ 12 ಟೆಸ್ಟ್ ಸೀರೀಸ್ಗಳು ಕರೆಂಟ್ ಅಫೇರ್ಸು ಮತ್ತು ಸಬ್ಜೆಕ್ಟ್ ವೈಸ್ 12 ಟೆಸ್ಟ್ ಸೀರೀಸನ್ನು ಓಲ್ಡ್ ಟೆಸ್ಟ್ ಟಾಪಿಕ್ಸ್ಗಳನ್ನೇ ಕೊಡ್ತಾ ಬಂದಿದ್ದೀನಿ. ಎಕ್ಸ್ಪೆಕ್ಟೆಡ್ ಟಾಪಿಕ್ಸನ್ನೇ ಕವರ್ ಮಾಡ್ತಾ ಬಂದಿದ್ದೀನಿ. ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸನ್ನು ಸಹ ಕೊಡ್ತಾ ಬಂದಿದ್ದೀನಿ. ಅಲ್ಲಿ ಹೋಗ್ತಾ ಬರೋದು. ಇದರಲ್ಲಿ ಒಂದು ಕ್ವಶನ್ ತೊಗೊಳ್ತೀನಿ. ಯಾವ ರೀತಿ ನಿಮಗೆ KEಯಲ್ಲಿ ಎಕ್ಸಾಮ್ ಕೊಟ್ಟಾಗ ನೀವು ಯಾವ ರೀತಿ ಇದನ್ನು ಬಿಡಿಸ್ಬೇಕಂತ ನಾನು ಈಸಿ ಟ್ರಿಕ್ಕನ್ನು ಹೇಳ್ಕೊಡ್ತಾ ಬರ್ತೀನಿ. ಸೊ ನೋಡಿ, ಇದು ಕೊನೆಯದಾಗಿ 6ನೇ ಟೆಸ್ಟ್ ಕೊಟ್ಟಿದ್ದು ನಾನು. ಆಲ್ಮೋಸ್ಟ್ ಕರೆಂಟ್ ಅಫೇರ್ಸ್ 6 ಜನವರಿಯಿಂದ ಜೂನ್ವರೆಗೂ 100 ಮಾರ್ಕ್ಸ್ 600 ಅಂಕಗಳು ಟೆಸ್ಟನ್ನು ಕೊಡ್ತಾ ಬಂದಿದ್ದೀನಿ. ಪ್ರತಿ PDF-ಅಲ್ಲೂ 100 ಕ್ವಶನ್ಸ್ ಇದ್ದಾವೆ. ಜನವರಿದೇ 100 ಕ್ವಶನನ್ನು ಕೊಟ್ಟಿದ್ದೀನಿ. ಪ್ಲೇಸ್ಟೋರಲ್ಲಿ ಲಭ್ಯವಿದೆ, ನೀವು ಅದನ್ನು ಯೂಸ್ ಮಾಡ್ಕೊಳ್ತಾ ಬರ್ಬೋದು ಸ್ನೇಹಿತರೆ. ಸೊ ಇಲ್ಲಿ ನಮಗೆ ನೋಡಿ, ಇಲ್ಲಿ 6ನೇ ಟೆಸ್ಟ್ ಇದಾಗಿರ್ತದೆ, ಕೊನೆ ಟೆಸ್ಟು ಆ್ಯಪಲ್ಲಿ ನೀಡಿರೋದು. ಇಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದೀನಿ. ಆಲ್ಮೋಸ್ಟ್ KE ಯಾವ ರೀತಿ ಕೇಳ್ತಾನೋ ಅದೇ ರೀತಿಯೇ ಪ್ರಶ್ನೆ ಪತ್ರಿಕೆಗಳನ್ನು ನಾನು ನೀಡಿರೋದು ಸ್ನೇಹಿತರೆ. ಇಲ್ಲಿ ಈ ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ ನೋಡಿ, ಈ ಥರ ಕೊಟ್ಟಾಗ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿದೆ ತಪ್ಪಾಗಿದೆ ಅಂತ ಕೊಟ್ಟಾಗ ಆ ಕ್ವಶನ್ ಪೇಪರಲ್ಲಿ ಈ ರೀತಿ ರೌಂಡ್ ಆಫ್ ಮಾಡ್ಕೋಬೇಕು. ಎಷ್ಟು ತಪ್ಪಾಗಿದೆ ಅಂತ ಕೇಳಿದ್ದೇನೆ, ಸರಿಯಾಗಿದೆ ಅಂತ ಕೇಳಿಲ್ಲ ಅಂತ ನೀವು ಗೆಸ್ ಮಾಡ್ತಾ ಬರಬೇಕು. ಈಗ ಭಾರತ್ ನವಜವಾನ್ ಸಭಾ ಎಲ್ಲರೂ ಸಹ ಗೊತ್ತಿರುತ್ತೆ, ಭಗತ್ ಸಿಂಗ್ ಅಂತ. ಇನ್ನು ಗದರ್ ಪಾರ್ಟಿ ನಮಗೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಲಾಲಾ ರಿದಾಳ್ ಮಾಡಿದಂತ ಗೊತ್ತಿರುತ್ತೆ. ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ದಾದಾಬಾಯಿ ನವರೋಜಿನ, ಇದು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಹಾಗಾದರೆ ನೋಡ್ತಾ ಬರೋಣ ನೆಕ್ಸ್ಟು. ಹಾಗಾದರೆ ಇದು ಕನ್ಫ್ಯೂಷನ್ ಆಯಿತು ಅಂದರೆ ನೆಕ್ಸ್ಟ್ ಆಪ್ಷನ್ ಸರಿ ಇದಿಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್, HSRA ಇದನ್ನು ಮಾಡಿದ್ದು ಚಂದ್ರಶೇಖರ್ ಆಜಾದ್ ಮತ್ತು ಭಗತ್ ಸಿಂಗ್ ಅವರು ಮತ್ತು ಇತರೆ ಅಭ್ಯರ್ಥಿಗಳು ಮಾಡಿರ್ತಾರೆ ಸ್ನೇಹಿತರೆ. ಹಾಗಾಗಿ ಇದು ಗೊತ್ತಿರುತ್ತೆ. 100% ಇದು ರೈಟ್ ಇದೆ, ಇದು ನಮಗೆ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಆನ್ಸರ್ ಇದೇ ಆಗಿರ್ತದೆ ಸ್ನೇಹಿತರೆ. ಆ ರೀತಿ ನೀವು ಗೆಸ್ಸನ್ನು ಮಾಡ್ತಾ ಬರಬೇಕು. ಆಲ್ಮೋಸ್ಟ್ ಎಷ್ಟು ತೊಗೊಂಡೆ ನಾನು 30 ಸೆಕೆಂಡ್ ತೊಗೊಳ್ತಾ ಬಂದೆ, ಅಷ್ಟೇ ಬೇಕಿರೋದು ಅದಕ್ಕೆ. ನೆಕ್ಸ್ಟ್ ಸ್ವಲ್ಪ ಕನ್ಫ್ಯೂಷನ್ ಮಾಡೋದನ್ನ ನೀವು ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತಾ ಬರಬೇಕು ನೋಡಿ. ಈ ರೀತಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಾಗ ನಿಮಗೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ತುಂಬಾ ಇರ್ತದೆ ಸ್ನೇಹಿತರೆ. ಈ ಕೆಳಗೆ ನೀಡಿರುವಂಥ ಭಾರತದ ವೈಸ್ರಾಯ್ಗಳನ್ನು ಕಾಲಾನುಕ್ರಮವಾಗಿ ಜೋಡಿಸಿ. ನಮಗೆ ಭಾರತದಲ್ಲಿ ಬರುವಂತಹ ಗವರ್ನರ್ ಜನರಲ್ ಮತ್ತು ವೈಸ್ರಾಯ್ಗಳ ಮೇಲೆ ಯಾವಾಗಲೂ ಪದೇ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಹಾಗಾಗಿ ನೀವು ಕಂಪಲ್ಸರಿ ಓದಿರಲೇಬೇಕಾಗ್ತದೆ. ಎಲ್ಲನೂ ಸಹ ನಮಗಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತದೆ. ಈ ರೀತಿ ಕೊಟ್ಟಾಗ ನಾವು ಯಾವ ರೀತಿ ಪ್ರಿಡಿಕ್ಷನ್ ಮಾಡಬೇಕಂದ್ರೆ, ಈಗ ಲಾರ್ಡ್ ಮೇಯೋ ನಮಗೆ ಇಲ್ಲಿ ಏನು ನೋಡೋಕೆ ಹೋಗಬೇಡಿ, ಫಸ್ಟ್ ಆಪ್ಷನ್ ಯಾವುದಿದಾವೆ ಅಂತ ನೋಡ್ಕೊಳ್ಳಿ. ಫಸ್ಟ್ ಆಪ್ಷನ್ನು ಒಂದೇ ಇದೆ, ಕೆಲವೊಂದು ಕಡೆ 1 ಇರುತ್ತೆ, 2 ಇರುತ್ತೆ, 3 ಇರುತ್ತೆ, 4 ಕೊಟ್ಟಾಗ ಫಸ್ಟ್ ಯಾವ್ದು ಬರುತ್ತೆ ಅಂತ ಗೆಸ್ ಮಾಡಬೇಕು. ಇಫ್ ಇನ್ ಕೇಸ್ ಕ್ವಶನ್ ಪೇಪರ್ ಒಂದ್ಸಲ ಡೈರೆಕ್ಟ್ ನೀವು ಉತ್ತರವನ್ನು ಚೆಕ್ ಮಾಡ್ಕೊಳ್ತಾ ಬನ್ನಿ. ಎಲ್ಲದರಲ್ಲೂ ಒಂದೇ ಕೊಟ್ಟಿದ್ದಾನೆ, ಹಾಗಾಗಿ ಓದ್ತಾ ಬರಬಾರ್ದು ಸ್ನೇಹಿತರೆ. ಆವಾಗ ಒಂದನೇದಕ್ಕೆ ಲಾರ್ಡ್ ಮೇಯೋ ಫಿಕ್ಸ್ ಅವರೇ ಬರೋದು ಫಸ್ಟ್ ಅಂತ ಗೊತ್ತಾಗ್ಬಿಡುತ್ತೆ. ಆವಾಗ ನೆಕ್ಸ್ಟ್ ಲಾಸ್ಟಿಗೆ ಹೋಗಬೇಕು. ಎರಡನೇದು ನೋಡೋಕ್ಕೆ ಹೋಗ್ಬೇಡಿ ನೀವು. ಲಾಸ್ಟಲ್ಲಿ ಒಂದೇ ಆಪ್ಷನ್ ಕೊಟ್ಟಿದ್ದಾರೆ, ಬೇರೆ ಕೊಟ್ಟಿದ್ದಾನೆ ನೋಡಿ. 5 ಕೊಟ್ಟಿದ್ದಾನೆ, ಇಲ್ಲ 4 ಕೊಟ್ಟಿದ್ದಾನೆ. ಸೊ ಇವೆರಡರಲ್ಲಿ ಒಂದು ಫಸ್ಟ್ ಬರಬೇಕು. ಓಕೆ, ಇವೆರಡರಲ್ಲಿ ಒಂದೇ ಬರಬೇಕು ಫಸ್ಟ್. ಇವೆರಡರಲ್ಲಿ ಅಷ್ಟೇ ಆನ್ಸರ್ ಆಗಿರುತ್ತೆ 100ಕ್ಕೆ 100%. ಅದು ಯಾವುದು ಅಂತ ನಾವು ನೋಡ್ತಾ ಬರೋಣ ಸ್ನೇಹಿತರೆ. ಒಂದು 5 ಇರುತ್ತೆ, ಇಲ್ಲ 4 ಇರುತ್ತೆ ಲಾಸ್ಟ್ನೇದು. ಕಂಡುಹಿಡಿದ್ಬಿಟ್ರೆ ಮುಗಿದುತ್ತೆ. ಈಗ ಲಾರ್ಡ್ ಡಿಂಜ್ ಬರೋದು ನಮಗೆ ಆಲ್ಮೋಸ್ಟ್ 1911ರಲ್ಲಿ ಏನು ದೆಹಲಿ ದರ್ಬಾರ್ ಆಗಿರ್ಬೋದು, ಅಥವಾ ನಮಗೆ ದೆಹಲಿಯಲ್ಲಿ ಸಂಬಂಧಪಟ್ಟಂತೆ ಕ್ಯಾಪಿಟಲ್ ಸಿಟಿ ಘೋಷಣೆ ಮಾಡಿದ್ದಾಗಿರ್ಬೋದು, ಅವೆಲ್ಲನೂ ಸಹ ಮತ್ತೆ ಒಗ್ಗೂಟ ಆಗಿರ್ಬೋದು, ಅವೆಲ್ಲನೂ ಸಹ ಎಕ್ಸಾಮಲ್ಲಿ ಸೂರತ್ ಒಪ್ಪಂದ ಆಗಿರ್ಬೋದು, ಅದು ಏನು ನಮಗೆ ಸೂರತ್ ಒಡಕು ಎಲ್ಲ ಆಗಿರ್ತದಲ್ಲ, ಮತ್ತು ನಮಗೆ ಬಂಗಾಳದ ವಿಭಜನೆ ರದ್ದತಿ ಮಾಡಿದ್ದಾಗಿರ್ಬೋದು, ಅವೆಲ್ಲ 1911ರಲ್ಲಿ ಆಗಿರುತ್ತೆ. ಸೂರತ್ ಒಡಕು ಆಗಿದ್ದು 1907 ಅಂತೆಲ್ಲ ಗೊತ್ತಿರುತ್ತೆ. 11ರಲ್ಲಿ ಯಾರಿರ್ತಾರೆ, ಆಲ್ಮೋಸ್ಟ್ ಲಾರ್ಡ್ ಆರ್ಡಿಂಜ್ ಅಂತ ನೀವು ಹಳೆ ಪ್ರಶ್ನೆ ಪತ್ರಿಕೆಗಳೆಲ್ಲ ಓದಿರ್ತೀರ. ಸೊ ಹಾಗಾಗಿ ನಮಗೆ ಲಾರ್ಡ್ ಆರ್ಡಿಂಜ್ ಬರೋದು 11. ಇನ್ನು ಚೇಲ್ಸ್ಬರ್ಡ್ ಅಂತ ಬಂದಾಗ ನಮಗೆ ಮೌಂಟೆಗೋ ಚೇಲ್ಸ್ಬರ್ಡ್ ಅಥವಾ 1919ರ ಬ್ರಿಟಿಷ್ ಕಾಯ್ದೆಗಳು ಅಂತ ಓದ್ತಾ ಬಂದಿದ್ದೀವಿ. ಅದನ್ನು ಮೌಂಟೆಗೋ ಚೇಲ್ಸ್ಬರ್ಡ್ ಕಾಯ್ದೆ ಅಂತ ಕರಿತೀವಿ. ಆಲ್ಮೋಸ್ಟ್ ಅವರು 19 ಸಮಯದಲ್ಲಿ ಇರ್ತಾರೆ. ಹಾಗೆ ಫಸ್ಟ್ ಬರೋದು ಯಾವುದು 11. ಸೊ 4 11, ಕೊನೆಯದಾಗಿ ಬರೋದು 5. ಸೊ 4 ಆದಮೇಲೆ 5 ಯಾವ್ದು ಬರುತ್ತೋ ಅದೇ ಉತ್ತರ ಆಗಿರ್ತದೆ ಸ್ನೇಹಿತರೆ. ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಿಮಗೆ ಲೇಟ್ ಆಗ್ತಿದೆ. ಇಫ್ ಇನ್ ಕೇಸ್ ನಾನು ಬಿಡಿಸೋದಾದರೆ ಪಟ ಅಂತ ಜಸ್ಟ್ ಒಂದು 10 ಸೆಕೆಂಡಿಗೆ ಇದಕ್ಕೆ ಉತ್ತರಗಳನ್ನು ಹುಡುಕ್ತಾ ಬರ್ಬೋದು. 10ಇಂದ 15 ಸೆಕೆಂಡ್ ಒಳಗಡೆ ಇದಕ್ಕೆ ಉತ್ತರ ಸಿಗುತ್ತೆ. ಈಗ ಒಂದು ಸಡನ್ನಾಗಿ ನೋಡ್ತಾ ಬರ್ಬೇಕು. ಈಗ ನೋಡಿಕೊಂಡು ಒಂದಿದೆ ಬೇಕಾಗಿಲ್ಲ, ನೆಕ್ಸ್ಟ್ ಲಾಸ್ಟಲ್ಲಿ 5 ಇದೆ, 4 ಇದೆ, ಹಂಗಾರೆ ಇವೆರಡರಲ್ಲಿ ಯಾವ್ದು ಫಸ್ಟ್ ಬರುತ್ತೆ ಅಂತ ಚೆಕ್ ಮಾಡಿ ಪಟ್ಟನಾಗಿ ಹಾಕ್ಬಿಟ್ರೆ 15 ಸೆಕೆಂಡಿಗೆ ಈ ಪ್ರಶ್ನೆ ಪತ್ರಿಕೆಗೂ ಸಹ ನಿಮಗೆ ಉತ್ತರ ಸಿಗ್ಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ಇಂಥ ಪ್ರಶ್ನೆಗಳನ್ನು ಬಿಡಿಸ್ಬೇಕಂದ್ರೆ ದಯವಿಟ್ಟು ಯಾರು ಸಿವಿಲ್ PC ಇದೆ ಅವರು ಈಗ ಪ್ರಶ್ನೆ ಪತ್ರಿಕೆಯನ್ನು ಬಿಡ್ಸೋಕೆ ಹೋಗಬೇಡಿ. ಸಿವಿಲ್ PC ಮುಗಿದ್ಮೇಲೆ ನೆಕ್ಸ್ಟ್ ಮುಂಬರುವಂಥ CRDR, ವಿಲೇಜ್ ಅಕೌಂಟೆಂಟು, PSI, ESI ಎಕ್ಸಾಮ್ಗಳಿಗೆ ನೀವು ಆ್ಯಪಲ್ಲಿ ಹೋಗಿ ಕೋರ್ಸನ್ನು ಪರ್ಚೇಸ್ ಮಾಡಿಕೊಂಡು ಅಲ್ಲಿ ಈ ಥರ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ. ಇಲ್ಲ ಬೇರೆ ಕಡೆ ಎಲ್ಲರೂ ಟೆಸ್ಟ್ ಸೀರೀಸ್ ತೊಗೊಂಡಿದ್ದೀರಾ ಅಲ್ಲೇ ಬಿಡಿಸಿ, ಏನು ತೊಂದರೆ ಇಲ್ಲ. ಬಟ್ KE ಕೇಳುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಕೊಡೋರ್ತಾಗ ಮಾತ್ರ ನೀವು ಟೆಸ್ಟ್ ಸೀರೀಸ್ಗಳನ್ನು ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಅಷ್ಟೇ. ಓಕೆ, ಸೊ ಇಷ್ಟು ಹೇಳ್ತಾ ಆಲ್ಮೋಸ್ಟ್ ವಿಡಿಯೋ ಒಂದು 30 ಮಿನಿಟ್ಸಲ್ಲಿ ಮಾಡೋಣ ಅಂದ್ಕೊಂಡೆ, ಬಟ್ ಆಲ್ಮೋಸ್ಟ್ 40 to 45 ಮಿನಿಟ್ಸ್ ತೊಗೊಳ್ತಾ ಇದೆ ಸ್ನೇಹಿತರೆ, ಕ್ಷಮೆ ಇರಲಿ. ಸೊ ಹೇಳಿದ್ಮೇಲೆ ಆಲ್ಮೋಸ್ಟ್ 2x ಹಿಡ್ಕೊಂಡ್ಬಿಟ್ರೆ ನಿಮಗೆ 20 ಮಿನಿಟ್ಸ್, 18ಇಂದ 20 ಮಿನಿಟ್ಸಲ್ಲಿ ಮುಗಿದೋಗ್ಬಿಡುತ್ತೆ ವೀಡಿಯೋ. ಆದಷ್ಟು ಎಲ್ಲೆಲ್ಲಿ ಫೋಕಸ್ ಮಾಡ್ತೀನಿ ನಿಮಗೆ ಏನು ಗೊತ್ತಿಲ್ಲ ಅದನ್ನಷ್ಟೇ ವೀಡಿಯೋದಲ್ಲಿ ತಿಳ್ಕೊಂಡು ಅದನ್ನು ಅಪ್ಡೇಟ್ ಆಗ್ತಾ ಹೋದರೆ ಸಾಕು. ಎಲ್ಲರಿಗೂ ಸಹ ಶುಭವಾಗಲಿ. ಇಷ್ಟು ಹೇಳ್ತಾ
ಎಲ್ರಿಗೂ ಸಹ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಹೇಳ್ತಾ ಬರ್ತೀನಿ. ಪರೀಕ್ಷೆ ಹಿಂದಿನ ದಿನವೂ ಸಹ ನಾನು ನಿಮಗೆ ಆಲ್ ದ ಬೆಸ್ಟನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಏನೇ ಇದ್ರೂ 3 ದಿನದೊಳಗಡೆ ಏನು ಮಾಡೋಕ್ಕಾಗಲ್ಲ. ಇಷ್ಟು ದಿನ ಏನು ಓದಿದ್ದೀರಾ ಅದರಲ್ಲೇ ನೀವು ಆದಷ್ಟು ಅಂಕಗಳನ್ನು ಪಡೆಯೋದಕ್ಕೆ ಶುರು ಮಾಡಿ. ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ಅಂಶಗಳನ್ನು ಏನು ಓದ್ಬಿಡಿ. ಆಲ್ಮೋಸ್ಟ್ ಜುಲೈ 25ವರೆಗೂ ಕರೆಂಟ್ ಅಫೇರ್ಸನ್ನು ಅಪ್ಡೇಟ್ ಇರಬೇಕು. 2026 ಜುಲೈ 25ವರೆಗೂ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಇರಿ. ಕೊನೆ ಒಂದು ವಾರದಲ್ಲಿ 3-4 ದಿನದಲ್ಲಿ ಎಕ್ಸಾಮ್ ಪ್ರಿಪೇರ್ ಆಗೋದ್ರಿಂದ ಜುಲೈ ಮಂತು ಕರೆಂಟ್ ಅಫೇರ್ಸ್ ಫೋಕಸ್ ಮಾಡೋಂಥ ಚಾನ್ಸಸ್ ತುಂಬಾ ಇರುತ್ತೆ. ಸ್ವಲ್ಪ ಅದ್ರ ಮೇಲೆ ನೀವು ಅತಿ ಹೆಚ್ಚಾಗಿ ಫೋಕಸ್ ಮಾಡಿರಬೇಕಾಗ್ತದೆ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಯಾರು ಜಾಯ್ನ್ ಆಗಿಲ್ಲ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೂಲಕ ನೀವು ಜಾಯ್ನ್ ಆಗ್ತಾ ಬರ್ಬೋದು. ಎಲ್ರಿಗೂ ಸಹ ಶುಭವಾಗಲಿ. ಧನ್ಯವಾದಗಳು.